ಒಂದೊಂದು ಪುಸ್ತಕವನ್ನು ಭಾರತ್ ಫೌಂಡೇಶನ್ನಿಂದ ಅದನ್ನು ಪ್ರಕಟ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ಒಂದು ಕ್ವಶನ್ ಆ್ಯಂಡ್ ಆನ್ಸರ್ ಪ್ರಶ್ನೋತ್ತರ ಸ್ವರೂಪದಲ್ಲಿರುವಂಥ ಐಡಿಯಾ ಆಫ್ ಭಾರತ್ ಅನ್ನುವಂಥ ಪುಸ್ತಕವನ್ನು ನಾವು ಕಳೆದ ವರ್ಷ ಪಬ್ಲಿಷ್ ಮಾಡಿದ್ವಿ. ಈ ವರ್ಷ ಶ್ರೀಯುತ ಅರುಣ್ ಭಾರದ್ವಾಜ್ ಅವರು ಬರೆದಿರುವಂತಹ ಸಿನಿಮೀಯ ಸಿನಿಕೀಯ ಅನ್ನುವಂಥ ಒಂದು ಪುಸ್ತಕವನ್ನು ಭಾರತ್ ಫೌಂಡೇಶನ್ ವತಿಯಿಂದ ನಾವು ಅದನ್ನು ಪಬ್ಲಿಷ್ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಅದರ ಬಿಡುಗಡೆ ಆಗ್ತಾ ಇದೆ ಮತ್ತು ಪುಸ್ತಕ ಮತ್ತು ಅದರ ಆಸೆ ಈಚೆ ಸಿನಿಮಾ ಕುರಿತಾಗಿ ಇವತ್ತಿನ ಚರ್ಚೆ ಇರ್ತದೆ. ಹೀಗಾಗಿ ಮೊದಲಿಗೆ ಪುಸ್ತಕವನ್ನು ಬಿಡುಗಡೆ ಮಾಡಬೇಕು ಅಂಥೇಳಿ ನಾನು ಶ್ರೀಯುತ ಪ್ರಕಾಶ್ ಬೆಳವಾಡಿಯವರಲ್ಲಿ ಮತ್ತು ಅದರ ಲೇಖಕರಾದಂಥ ಅರುಣ್ ಭಾರದ್ವಾಜ್ ಅವರು, ಶೈಲೇಶ್ ಕುಲಕರ್ಣಿ ಅವರು ಇದ್ದಾರೆ. ಪ್ರಕಾಶಕರ ಪರವಾಗಿ ನಾನಿರ್ತೇನೆ. ಎಲ್ಲ ಸಭಿಕರಿಗೂ ನಮಸ್ಕಾರ. ಈಗಿನ ಅವಧಿ ಅರುಣ್ ಭಾರದ್ವಾಜ್ ನಮಗೋಸ್ಕರ ಬರೆದಿರುವಂಥ ಸಿನಿಮೀಯ ಸಿನಿಕೀಯ ಈ ಪುಸ್ತಕದ ಕುರಿತಾದಂಥ ಒಂದು ಸಂವಾದ. ಭಾರತೀಯರ ಬಗ್ಗೆ, ಆಮೇಲೆ ಅವರ ಪ್ರೀತಿಯ ಬಗ್ಗೆ ಅಥವಾ ಅವರಿಗೆ ತುಂಬ ಅತ್ಯಂತ ಇಷ್ಟವಾದಂಥ ವಿಷಯಗಳ ಬಗ್ಗೆ ಒಂದು ಜನಪ್ರಿಯ ಮಾತಿದೆ. 2 ಮಾಗಳ ಬಗ್ಗೆ ಭಾರತೀಯರಿಗೆ ಅತಿ ಜಾಸ್ತಿ ಪ್ರೀತಿ ಅಂತ. ಒಂದು ಮನೆಯೊಳಗೆ ಇರುವಂಥ ಅಮ್ಮ, ಇನ್ನೊಂದು ಥಿಯೇಟರಿನ ಸಿನೆಮಾ. ಈ 2 ಮಾಗಳ ಬಗ್ಗೆ ಭಾರತೀಯರಿಗೆ ಜಾಸ್ತಿ ಪ್ರೀತಿ ಅಂತ ಹೇಳ್ತಾರೆ. ಇಂಥ ಸಿನೆಮಾದ ಬಗ್ಗೆ, ಸಿನೆಮಾ ಅನ್ನೋ ನಮ್ಮ ಕಾಲದ ಅತ್ಯಂತ ಸಶಕ್ತ ಮಾಧ್ಯಮದ ಬಗ್ಗೆ, ಒಂದು ದೃಶ್ಯ ಮಾಧ್ಯಮವಾಗಿ ಅದರ ಸಾಧ್ಯತೆ ಮತ್ತು ಅದನ್ನು ವಿಮರ್ಶೆಗೆ ಒಡ್ಡುವಂಥ ಪ್ರಯತ್ನವನ್ನು ಅರುಣ್ ಭಾರದ್ವಾಜರ ಸಿನಿಮೀಯ ಸಿನಿಕೀಯ ಪುಸ್ತಕ ಮಾಡ್ತಾ ಇದೆ. ಇದರ ಕುರಿತಾಗಿ ನಾವು ಅರುಣ್ ಭಾರದ್ವಾಜರೊಡನೆ ಮಾತಾಡಲಿಕ್ಕೆ ಸೇರಿದ್ದೀವಿ. ಅರುಣ್, ಮೊದಲನೇದಾಗಿ, ಯಾವುದೇ ಸ್ವತಂತ್ರ ಕಲೆಯ ವಿಮರ್ಶೆ ಇವತ್ತಿಗೆ ನಮ್ಮ ನಡುವೆ ಅತ್ಯಂತ ಜನಜನಿತವಾಗಿರುವಂಥ ಪದ್ಧತಿ. ಅಥವಾ ಅದನ್ನು ಒಂದು ಸರಳೀಕರಣ ಮಾಡಿ ಹೇಳಬಹುದು, ಅದನ್ನು ಒಂದು ಶಾಸ್ತ್ರವಾಗಿ ಹೇಳಬಹುದು, ಒಂದು ವಿಜ್ಞಾನವಾಗಿ ಕೂಡ ಹೇಳಬಹುದು. ಸಿನಿಮಾದ ವಿಷಯಕ್ಕೆ ಬಂದಾಗ, ಸಿನಿಮಾ ಅಂದರೆ ಏನು? ಇದು ಅತ್ಯಂತ ಸಂಕೀರ್ಣ ವಿಷಯ. ಇಂಥ ಸಂಕೀರ್ಣ ವಿಷಯಕ್ಕೆ ನೀವು ವಿಮರ್ಶೆ ಅನ್ನೋ ಇನ್ನೂ ಸಂಕೀರ್ಣವಾದಂಥ ಒಂದು ಉಡುಪನ್ನು ತೊಡಿಸ್ತಾ ಇದ್ದೀರಿ. ಇದು ಯಾಕೆ? ಸಿನಿಮಾಕ್ಕೆ ನಿಜಕ್ಕೂ ಅಂದರೆ ಯಾವುದೋ ಒಂದು ಕಲಾ ಪ್ರಕಾರಕ್ಕೆ ಸ್ವತಂತ್ರವಾದಂಥ ಅಸ್ತಿತ್ವ ಇಲ್ಲ ಅಂತ ವಾದ ಇದೆನೋ, ಅಂಥ ಕಲಾ ಪ್ರಕಾರಕ್ಕೆ ನೀವು ವಿಮರ್ಶೆಯ ಉಡುಪನ್ನು ತೊಡಿಸ್ತಾ ಇದ್ದೀರಿ, ಆಭರಣ ತೊಡಿಸ್ತಾ ಇದ್ದೀರಿ. ಇದು ಸರಿನಾ? ಈ ಬರಹದ ಉದ್ದೇಶ ಅದಲ್ಲ. ಆ್ಯಕ್ಚುಲಿ ಸಿನಿಮಾಗೆ ಸ್ವತಂತ್ರ ಅಸ್ತಿತ್ವ ಇದೆ, ಅದು ಬೇರೆ ವಿಷಯ. ಆದರೆ ಇದು ವಿಮರ್ಶೆಯ ಬಗ್ಗೆ ನಾನು ಬರೆದಿರೋದು ಯಾಕೆ ಅಂದರೆ, ಈಗ ನಮ್ಮ ಕಾಲಘಟ್ಟದಲ್ಲಿ ಎಲ್ಲ ವಿಷಯದ ಬಗ್ಗೆನೂ ಮ್ಯಾಕ್ಸಿಮಮ್ ಚರ್ಚೆ ನಡೀತಿರೋ ಕಾಲ ಇದು. ಬಟ್ ಅದು ಎಲ್ಲ ಚರ್ಚೆನೂ ಜನರಲ್ ನಾಲೆಡ್ಜ್ ಮೇಲೆ ನಡೀತಾ ಇದೆ. ಯಾರು ಪಬ್ಲಿಕ್ ಸ್ಪೇಸಲ್ಲಿ ಚರ್ಚೆ ಮಾಡೋ ಕಡೆ ಎಕ್ಸ್ಪರ್ಟೈಸ್ ಇಟ್ಕೊಂಡು ಚರ್ಚೆ ಮಾಡಲ್ಲ, ಜನರಲ್ ನಾಲೆಡ್ಜ್ ಇಟ್ಕೊಂಡು ಚರ್ಚೆ ಮಾಡ್ತಾರೆ. ಜನರಲ್ ನಾಲೆಡ್ಜ್ ಎಲ್ಲ ವಿಷಯದ ಬಗ್ಗೆ ಎಲ್ಲರಿಗೂ ಇದ್ದೇ ಇರುತ್ತೆ. ಸಿನಿಮಾ ಬಗ್ಗೆನೂ ಸಿನಿಮಾ ವಿಮರ್ಶೆ ಮಾಡೋರು ಕತೆ ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅಂತಾರೆ. ಎಲ್ಲ ವಿಷಯದ ಮೇಲೂ ಜನರಲ್ ನಾಲೆಡ್ಜ್ ಇಟ್ಕೊಂಡು ಚರ್ಚೆ ಮಾಡೋ ಬದಲು ಆ ವಿಷಯದ ಆಳಕ್ಕೆ ಹೋಗಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿ ಚರ್ಚೆ ಮಾಡೋದು ಬೆಟರ್ ಅನ್ನೋ ಕಾರಣಕ್ಕೆ ಇದನ್ನು ಬರೆದಿರೋದು. ಅದರಲ್ಲಿ ವಿಮರ್ಶೆ ಅನ್ನೋದು ಸಹಜವಾಗಿ ಬರುತ್ತೆ ಅಷ್ಟೆ. ಸಿನಿಮಾದ ಸ್ವತಂತ್ರ ಅಸ್ತಿತ್ವಕ್ಕೆ ಅದು ಸಂಬಂಧಪಟ್ಟಿದ್ದಲ್ಲ. ಯಾವುದೇ ವಿಷಯ ಚರ್ಚೆ ಮಾಡೋದಾದರೂ ಒಂದು ಸ್ಟೆಪ್ ಡೀಪಾಗಿ ಹೋಗಿ ಸ್ಟಡಿ ಮಾಡಿ ಚರ್ಚೆ ಮಾಡಿ ಅನ್ನೋದು ಇದರ ಆಶಯ. ನಾನು ತೊಗೊಂಡಿರೋ ಸಬ್ಜೆಕ್ಟ್ ಸಿನಿಮಾ ಅಷ್ಟೆ. ಈಗ ಸಿನಿಮಾ ಒಂದು ಕಲಾ ಪ್ರಕಾರ ಆಗಿ ಅಥವಾ ಒಂದು ಮನೋರಂಜನೆಯ ಸಾಧನೆಯಾಗಿ, ಮನೋರಂಜನೆ ಅಂದ ತಕ್ಷಣ ಕೆಲವೊಬ್ಬರಿಗೆ ಅದು ಆಭಾಸ ಅಂತ ಅನ್ನಿಸ್ಬೋದು, ಕೆಲವೊಬ್ಬರಿಗೆ ನನ್ನ ಮನೋರಂಜನೆ ನಿನ್ನ ಮನೋರಂಜನೆ ಆಗಲಿಕ್ಕಿಲ್ಲ ಅಂತಲೂ ಹೇಳಬಹುದು. ಅಂಥ ಸಿನಿಮಾವನ್ನು ವಿಮರ್ಶೆ ಮಾಡಲಿಕ್ಕೆ ಅಂತಲೇ ಇವತ್ತಿನ ಸಮೂಹ ಮಾಧ್ಯಮವನ್ನು ವಿವಿಧ ಪ್ರಕಾರದಿಂದ ದುಡಿಸಿಕೊಳ್ತಿರುವಂಥ ಸಾಕಷ್ಟು ಜನ ನಮ್ಮ ಮಧ್ಯೆ ಇದ್ದಾರೆ. ಯೂಟ್ಯೂಬರ್ಸ್ ಇರಬಹುದು, ವಿಲಾಗರ್ಸ್ ಇರಬಹುದು. ಹೀಗೆ ಸಿನಿಮಾದ ವಿಮರ್ಶೆಗೆ ಇವತ್ತು ವಿಸ್ತಾರನೂ ಇದೆ, ವಿಮರ್ಶಕರು ಇದ್ದಾರೆ. ಹಂಗಾದಾಗ
ಈ ವಿಮರ್ಶೆಯ ವಿಶೇಷ ಏನು? ಅಂದರೆ ಯಾವೆಲ್ಲ ಮಜಲನ್ನು ದಾಟಿದರೆ ಸಿನಿಮಾದ ವಿಮರ್ಶೆ ಅದರ ನಿಜವಾದ ವಿಮರ್ಶೆ ಅಂತ ಅನ್ನಿಸ್ಕೊಳ್ತದೆ? ಯಾವುದೇ ಕಲೆನೂ ಅವ್ನು ನೋಡಿಬಿಟ್ಟು ಚೆನ್ನಾಗಿದೆ ಅಥವಾ ನನಗಿಷ್ಟ ಆಯಿತು ಅಂದರೆ ಯಾಕೆ ಅಂದರೆ ನನಗಿಷ್ಟ ಆಯಿತು ಅಂತ ಹೇಳ್ತಾನೆ, ಕಾರಣ ಹೇಳಲ್ಲ. ಇದರ ಉದ್ದೇಶನೇ ನಿನ್ನ ಯಾರ ಅಭಿಪ್ರಾಯನೂ ಮುಖ್ಯ ಅಲ್ಲ. ಆ್ಯಕ್ಚುಲಿ ನಿನ್ನ ಅಭಿಪ್ರಾಯದ ನೆಲೆಗಟ್ಟಿ ಏನು ಅನ್ನೋದು ಮುಖ್ಯ. ಒಂದು ಆರ್ಟು ಸಬ್ಜೆಕ್ಟಿವ್ ಅಂತ ಹೇಳ್ತಾರೆ, ಅದು ಕಂಪ್ಲೀಟ್ ಟ್ರೂತ್ ಅಲ್ಲ. ಯಾವುದೋ ಒಂದಿಷ್ಟು ಆಬ್ಜೆಕ್ಟಿವ್ ನೆಲೆ ಎಲ್ಲ ವಿಷಯದಲ್ಲೂ ಇದ್ದೇ ಇರುತ್ತೆ. ಸಿನಿಮಾ ನನಗಿಷ್ಟ ಆಯಿತು ಅದಕ್ಕೆ ಚೆನ್ನಾಗಿದೆ ಅನ್ನೋ ಹಂತನ ದಾಟಿ ಅದರಲ್ಲಿ ಇಂತಿಂಥದ್ದಿದೆ ಅದಕ್ಕೆ ನನಗಿಷ್ಟ ಆಯಿತು ಅಥವಾ ಅದಕ್ಕೆ ಅದು ಚೆನ್ನಾಗಿದೆ ಅಂತ ಹೇಳೋ ಹಂತಕ್ಕೆ ನಮ್ಮ ಪ್ರೇಕ್ಷಕರು ಬರಬೇಕು ಅನ್ನೋದು ಈ ಬುಕ್ಕಿನ ಉದ್ದೇಶ. ಅದಕ್ಕೋಸ್ಕರನೇ ಅದರಲ್ಲಿ ಸಿನಿಮಾದ ಯಾವ್ಯಾವ ಡಿಪಾರ್ಟ್ಮೆಂಟ್ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದು ಇಂಟ್ರೊಡಕ್ಷನ್ ಕೊಟ್ಟಿರೋದು. ಎಲ್ಲ ಡಿಪಾರ್ಟ್ಮೆಂಟ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ತಿಳ್ಕೊಂಡ್ರೆ ಅವನಿಗೆ ಆ್ಯಕ್ಚುಲಿ ಚೆನ್ನಾಗಿರೋದು ಚೆನ್ನಾಗಿದೆ ಅಂತ ಗೊತ್ತಾಗ್ತಾ ಇರುತ್ತೆ, ಬಟ್ ಅದು ಯಾಕೆ ಅನ್ನೋದು ಗೊತ್ತಾಗ್ತಾ ಇರಲ್ಲ. ಅದು ಗೊತ್ತಾಗೋಕ್ಕೆ ಆ ಡಿಪಾರ್ಟ್ಮೆಂಟ್ ಯಾವುದೇ ಆರ್ಟ್ ಆದರೂ ಆ ಆರ್ಟ್ ಫಾರ್ಮಿನ ಕಾರ್ಯವೈಖರಿ ತಿಳ್ಕೋಬೇಕು. ಇದರಲ್ಲಿ ಸಿನಿಮಾದ ಕಾರ್ಯವೈಖರಿನ ಹೇಳಿದ್ದೀನಿ, ಬಟ್ ಆಬ್ವಿಯಸ್ಲಿ ಸಿನಿಮಾದಲ್ಲಿ ಡಿಪಾರ್ಟ್ಮೆಂಟ್ಸ್ ಜಾಸ್ತಿ ಇರೋದ್ರಿಂದ ಯಾವುದೇ ಕಲೆಗಿನ್ನ ಈಗ ಕಾದಂಬರಿಯಲ್ಲಿ ಡಿಪಾರ್ಟ್ಮೆಂಟ್ಸ್ ಅನ್ನೋದು ಇರೋದೇ ಇಲ್ಲ, ಕಾದಂಬರಿ ಒಂದೇ. ಸಿನಿಮಾದಲ್ಲಿ ನೀವೆಂಥ ಲೋಯೆಸ್ಟ್ ಬಜೆಟ್ ಸಿನಿಮಾ ಮಾಡಿದ್ರೆ ಒಂದು 15-16 ಡಿಪಾರ್ಟ್ಮೆಂಟ್ ಬಂದ್ಬಿಡುತ್ತೆ. ಸೊ ಆ ಡಿಪಾರ್ಟ್ಮೆಂಟ್ಗಳ ನಾಲೆಡ್ಜ್ ಇಟ್ಕೊಂಡು ಅವ್ನು ವಿಮರ್ಶೆ ಮಾಡೋದು ಬೇಡ. ಆ್ಯಕ್ಚುಲಿ ಅವ್ನು ಸುಮ್ಮನೆ ಆ ಡಿಪಾರ್ಟ್ಮೆಂಟ್ ನಾಲೆಡ್ಜ್ ಇಟ್ಕೊಂಡು ನೋಡಿದ್ರೂ ಸಾಕು, ಅವನ ಅಂಡರ್ಸ್ಟ್ಯಾಂಡಿಂಗ್ ಡೀಪರ್ ಲೆವೆಲಿಗೆ ಹೋಗುತ್ತೆ. ಹಂಗಾಗಿ ಸರಿ, ಸಿನಿಮಾದ ವಿಮರ್ಶೆ ಅಥವಾ ಈ ಕಲಾ ವಿಮರ್ಶೆಗೆ ಇವರು ಇಳಿದಿರುವಂಥ ಆಳ ಅಂದರೆ ಸುಮಾರು 7 ಅಧ್ಯಾಯಗಳಲ್ಲಿ ನಾವು ನೋಡ್ತೇವೆ. ಅದರೊಳಗೂ ನೀವು ಮೊದಲನೇ ಅಧ್ಯಾಯ ಶುರು ಮಾಡೋದೇ ಯಾದೇವಿ ಸರ್ವಭೂತೇಶು ಬ್ಯೂಟಿ ರೂಪೇಣ ಸಂಸ್ಥಿತ ಅಂತ ಶುರು ಮಾಡ್ತೀರಿ. ಅಲ್ಲಿ ಹೇಳ್ತಾ ಹೇಳ್ತಾ ಸೌಂದರ್ಯ ಸಮೀಕ್ಷೆ ಗೆಳಿತೀರಿ, ಕಲಾತತ್ವದ ಸಮೀಕ್ಷೆ ಗೆಳಿತೀರಿ. ಹಾಗಾದರೆ ಸಿನಿಮಾ ಅನ್ನೋದು ಸಮೀಕ್ಷೆನೋ, ಸಿನಿಮಾ ಅನ್ನೋದು ಕಲೆನೋ, ಸಿನಿಮಾ ಅನ್ನೋದು ಸಾಧನೆನೋ ಸಲಕರಣೆನೋ? ಅಲ್ಲ, ಅದು ಯಾವುದೂ ಅಲ್ಲ. ಸಿನಿಮಾ ಕಲಾ ಪ್ರಕಾರಕ್ಕಿಂತ ದಾಟುತ್ತದು ಆಲ್ಮೋಸ್ಟ್ ನಮ್ಮ ಭಾಷೆ. ಇನ್ಫ್ಯಾಕ್ಟ್ ಕೆಲವು ಅಂಶಗಳಲ್ಲಿ ಸಿನಿಮಾ ಭಾಷೆನೂ ಮೀರುತ್ತೆ. ಭಾಷೆನಲ್ಲಿ ಪದಕ್ಕೂ ಮತ್ತು ವಸ್ತುಗೂ ನೇರವಾದ ಸಂಬಂಧ ಇರೋದಿಲ್ಲ. ನಾವು ಕಲ್ಲು ಅಂತ ಕರಿತಿದ್ದೀವಿ ಅಷ್ಟೇ, ಮಣ್ಣು ಅಂತ ಕರೆಯೋಕ್ಕೆ ಶುರು ಮಾಡಿದ್ರೆ ಅದೇ ಅಂದರೆ ನಾವು ಒಪ್ಪಂದ ಮಾಡಿಕೊಂಡು ಭಾಷೆನ ಡಿಸೈಡ್ ಮಾಡ್ತೀವಿ. ಬಟ್ ಸಿನಿಮಾದಲ್ಲಿ ಕಲ್ಲು ತೋರಿಸಿದ್ರೆ ಕಲ್ಲೇ ಅದು. ಹಾಗಾಗಿ ಸಿನಿಮಾ ಸಾಧನೆನೂ ಅಲ್ಲ, ಏನೂ ಅಲ್ಲ. ಅದೊಂದು ನಮ್ಮ ಹೆಂಗೆ ಮನುಷ್ಯರಿಗೆ ಭಾಷೆ ಇದೆ ಒಂಚೂರು ಅದಕ್ಕಿಂತ ಮೀರಿದ್ದು, ಬಟ್ ಭಾಷೆ ಅಷ್ಟು ನ್ಯಾಚುರಲ್ ಅಲ್ಲ. ಅದಕ್ಕೆ ಎಕ್ಸ್ಟರ್ನಲ್ ಪರಿಕರಗಳು ಬೇಕು ಸಿನಿಮಾ ಮಾಡೋಕ್ಕೆ. ಭಾಷೆಗೆ ಎಕ್ಸ್ಟರ್ನಲ್ ಪರಿಕರ ಬೇಡ, ನಾವೇ ಮಾತಾಡ್ಬೋದು. ಅದೊಂದು ಡಿಫ್ರೆನ್ಸ್ ಬಿಟ್ಬಿಟ್ರೆ ಸಿನಿಮಾ ಒಂದು ಮಾಧ್ಯಮ ಅಂತ ಹೇಳೋದು ಸುಲಭ. ಸೊ ಅದರಲ್ಲಿ ಕಲೆಯ ಸಾಧ್ಯತೆಯೂ ಇದೆ, ಕಮ್ಯುನಿಕೇಷನ್ ಸಾಧ್ಯತೆ ಇದೆ, ಭಾಷೆಗೆ ಏನೇನು ಸಾಧ್ಯತೆ ಇದೆಯೋ ಎಲ್ಲ ಸಾಧ್ಯತೆಯೂ ಇದೆ. ಮತ್ತು ಅದಕ್ಕೆ ಮೀರಿ ಸಿನಿಮಾದಲ್ಲಿ ಒಂದು ಈ ನಾಲೆಡ್ಜನ್ನ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಈಗ ನಿಮಗೆ ಕ್ಯಾಮ್ರಾನ ಎಕ್ಸ್ಪ್ರೆಷನ್ನಿಗೆ ಯೂಸ್ ಮಾಡೋದು ಬೇಕಾಗಿಲ್ಲ. ಈಗ ಇದು ಕರಳಲ್ಲೋ ಎಲ್ಲೋ ಕಲ್ಲಿದ್ದರೆ ಕ್ಯಾಮ್ರಾನ ಕಳಿಸ್ತಾರೆ, ನಿಮಗೆ ಮಾತಲ್ಲದಾಗಲ್ಲ, ಕೈಯಲ್ಲಿ ಮುಟ್ಟಿದ್ರೆ ಗೊತ್ತಾಗ್ಬೋದು ಕಲ್ಲಿದೆ ಅಂತ. ಬಟ್ ಕ್ಯಾಮ್ರಾ ಏನು ಮಾಡುತ್ತೆ ಅಂದರೆ ನಿನಗೆ ಕಲೆಗಿಲ್ಲ ಬರೋದೇ ಇಲ್ಲ. ಅಲ್ಲಿ ಕ್ಯಾಮ್ರಾ ನಿನಗೆ ನೇರವಾದ ನಾಲೆಡ್ಜನ್ನು ಕೊಡುತ್ತೆ. ಇದು ಸಿಕ್ಕಾಪಟ್ಟೆ ಪವರ್ಫುಲ್ ಅಂಶ ಆಫ್ ವಿಜುವಲ್ ಮೀಡಿಯಮ್. ಹಾಗಾಗಿ ಆ ಬೇಸಿಕ್ ಅಂಶ ಕ್ಯಾಮ್ರಾ ಅಂದರೆ ವಿಜುವಲಲ್ಲಿ ಇರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ನೀವು ಏನು ಬೇಕಾದ್ರೂ ಮಾಡ್ಬೋದು. ಕಲಾತ್ಮಕವಾಗಿ ಮಾಡಿದ್ರೆ ಅದು ಸಿನಿಮಾ ಆಗುತ್ತೆ. ಇಲ್ಲ ಅಂದರೆ ನೀವು ಸುಮ್ಮನೆ ಏನೋ ಒಂದು, ಈಗ ಕೋರ್ಟಲ್ಲಿ ನೀವು ಸಾಕ್ಷಿಗೆ ಬಳಸ್ಬೋದು ಅದನ್ನು, ಅಲ್ಲಿ ಕಲೆನೂ ಇಲ್ಲ ಏನೂ ಇಲ್ಲ. ಈಗ ನೀವು ಯಾರಿಗೋ ಹೊಡೆದಿದ್ದನ್ನು ನೀವು ಬಾಯಲ್ಲಿ ಹೇಳಿದ್ರೆ ನಿಮ್ಮನ್ನು ಯಾರೂ ನಂಬಲ್ಲ. ಬಟ್ ನೀವು ರೆಕಾರ್ಡ್ ಮಾಡಿ ತೋರಿಸಿದ್ರೆ ಅಂದರೆ ಆ ಒಂದು ಡೈರೆಕ್ಟ್ ನಾಲೆಡ್ಜ್ ಇನ್ಫ್ಲುಯೆನ್ಸ್ ಅನ್ನೋದು ವಿಜುವಲ್ ಮೀಡಿಯಮಿಗಿದೆ. ಈ ವಿಜುವಲ್ ಮೀಡಿಯಮ್ ಎಲ್ಲದಕ್ಕೂ ಇಲ್ಲ, ಸಿನಿಮಾಗಿದೆ. ಇನ್ನು ಪ್ರಶ್ನೆ ಏನು ಹೇಳಿ?
ಕಲೆ ಅನ್ನೋದು ಸಾಧ್ಯ ಹಾಗಾಗಿ ಅದು ವಿಜುವಲ್ ಮೀಡಿಯಮ್ಮಿನ ಸಾಧ್ಯತೆ ತುಂಬ ದೊಡ್ಡದು. ಅಂದರೆ ಅದು ಇನ್ಫ್ಯಾಕ್ಟ್ ಬೇರೆ ಕಲೆಗಳ ಥರ ಅಲ್ಲ, ಇದು ಸಿನಿಮಾದ ಎಲ್ಲ ಸಾಧ್ಯತೆ ಇನ್ನೂ ಎಕ್ಸ್ಪ್ಲೋರೇ ಆಗಿಲ್ಲ. ಭಾಷೆನಲ್ಲಿ ಆಲ್ಮೋಸ್ಟ್ ಇಟ್ ಈಸ್ ಎಕ್ಸ್ಪ್ಲೋರ್. ನೀವು ಅದರಲ್ಲಿ ಕಲೆ ಮಾಡ್ಬೋದು ಬಿಟ್ಟರೆ ಭಾಷೆಯಲ್ಲಿ ಇನ್ನೇನು ಹೊಸದಾಗಿ ನೀವು ಕಂಡುಕೊಳ್ಳೋಂಥದ್ದು ಏನೂ ಇಲ್ಲ. ಸಿನಿಮಾದಲ್ಲಿ ಏನಾಗುತ್ತೆ ಅಂದರೆ ಕ್ಯಾಮ್ರಾ ವಿಜುವಲ್ ಮೀಡಿಯಮ್ದು ಸಾಧ್ಯತೆಗಳು ಇನ್ನೂ ಪೂರ್ತಿ ಎಕ್ಸ್ಪ್ಲೋರ್ ಆಗಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಸೆರ್ನಲ್ಲಿ ಇದನ್ನು ಮಾಡ್ತಾರಲ್ಲ, ಎಲೆಕ್ಟ್ರಾನ್ಸ್ನ ಡಿಕ್ಕಿ ಹೊಡಿಸಿ ಅದನ್ನು ಅವರು 5 ಸ್ಟೋರಿ ಕ್ಯಾಮ್ರಾ ಅಂತ ಕರೀತಾರೆ. ನಮ್ಮ ಕ್ಯಾಮ್ರಾನೇ ಬಟ್ 5 ಅಂತಸ್ತಿದೆ ನಮ್ಮದು ಅಂತ. ಅದು ಏನನ್ನು ಕ್ಯಾಪ್ಚರ್ ಮಾಡುತ್ತೆ? ಈ ಥರ ಫೋಟೋ ಕ್ಯಾಪ್ಚರ್ ಮಾಡಲ್ಲ. ಮನುಷ್ಯರಿಗೆಲ್ಲ ಮಿಷಿನ್ಗಳ ಕಣ್ಣಿಗೂ ಕಾಣದಲ್ಲೇ ಇರೋ ಎಲೆಕ್ಟ್ರಾನ್ನ ಅದು ಏನೋ ಡಿಕ್ಕಿ ಹೊಡೆದು ಆದಮೇಲೆ ಅಂದರೆ ಪಾಸ್ಟನ್ನು ಕ್ಯಾಪ್ಚರ್ ಮಾಡುತ್ತೆ. ಸೊ ಇನ್ನೂ ಈ ಥರ ಏನೋ ಅಂದರೆ ಸಿನಿಮಾದ ಕಂಪ್ಲೀಟ್ ಸಾಧ್ಯತೆ ಇನ್ನೂ ಎಕ್ಸ್ಪ್ಲೋರ್ ಆಗೇ ಇಲ್ಲ. ಹಾಗಾಗಿ ಅದನ್ನು ಸಾಧನ ಅಂತ ಹೇಳಬೇಕು, ಮಾಧ್ಯಮ ಅಂತ ಹೇಳಬೇಕು, ಇನ್ನೂ ಅಷ್ಟು ಅಂದರೆ ಅದು ಇನ್ನೂ ಎಕ್ಸ್ಪ್ಲೋರ್ ಅಂದರೆ ಅದರ ಸಾಧ್ಯತೆನ ಇನ್ನೂ ಎಕ್ಸ್ಪ್ಲೋರ್ ಮಾಡೋ ಚಾನ್ಸು ತುಂಬ ಇದೆ ಇನ್ನು. ಈಗ ನೀವು ಒಂದು ಹಂತ ಮುಂದುವರಿತೀರಿ ನಿಮ್ಮ ಪುಸ್ತಕದೊಳಗೆ. ಉದಾಹರಣೆಗೆ ಹೇಳಬೇಕು ಅಂದರೆ ಸಿನಿಮಾದ ವಿಮರ್ಶೆ ಅಂತ ಬಂದಾಗ ನೀವು 19ನೇ ಶತಮಾನದ ಆದಿಯಿಂದ ಶುರು ಮಾಡಿದರೆ, ಈಗ ಬೈಜಂಟೀನ್ ಅಥವಾ ನೀವು ಫ್ರೆಂಚ್ ಸಿನಿಮಾ ರೆವಲ್ಯೂಷನ್ ಎಲ್ಲಿಂದ ಶುರುವಾಯಿತು, ಅವರೆಲ್ಲ ಮೂಲತಃ ವಿಮರ್ಶಕರು, ಸಿನಿಮಾ ವಿಮರ್ಶಕರು. ಇನ್ನು ಭಾರತಕ್ಕೆ ಬಂದಾಗ ಸತ್ಯಜಿತ್ ರೇನು ಸಿನಿಮಾ ವಿಮರ್ಶೆ ಮೂಲಕನೇ ಶುರು ಮಾಡಿದವರು. ಇವರೆಲ್ಲನೂ ಸಿನಿಮಾ ವಿಮರ್ಶೆಯ ಮೂಲಕ ಸಿನಿಮಾದ ಸಾಧ್ಯತೆಯನ್ನು ಕಂಡುಕೊಂಡವರು. ಆ ರೀತಿ ಕಂಡುಕೊಳ್ಬೇಕಾದ್ರೆ ಒಂದು ಸಿನಿಮಾದ ಬಗ್ಗೆ ಒಂದು ಥಿಮ್ಯಾಟಿಕ್ ಐಡಿಯಾ, ವಿಷಯ ವಸ್ತುವಿನ ಗ್ರಾಹ್ಯ ಅಂತ ಆ ಗ್ರಹಿಕೆ ಇತ್ತು ಅವ್ರ ಹತ್ರ. ನೀವು ಇದರಲ್ಲಿ ಒಂದು ಸಾಧ್ಯತೆಯನ್ನು ಹೊಸದಾಗಿ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದೀರಿ, ಅಥವಾ ಇದನ್ನು ನೀವು ಭಾರತೀಯ ರೀತಿಯಲ್ಲಿ ನೋಡುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ಯಾವ ರೀತಿ ಅಂದರೆ, ಒಂದು ಸಿನಿಮಾ ಕಲಾಕೃತಿಯ ರಸಗ್ರಹಣ ಮತ್ತು ವಸ್ತು ವಿಷಯದ ಸಂಪೂರ್ಣ ವಿಮರ್ಶೆ ಎಷ್ಟೆಲ್ಲ ಅಂಶಗಳನ್ನು ಒಳಗೊಳ್ಳಬಹುದು ಎಂಬುದಕ್ಕೆ ನೀನಾಸಂ ಸಂಸ್ಥಾಪಕ KV ಸುಬ್ಬಣ್ಣ ಬರೆದ ನೆಚ್ಚಿನ ಜಪಾನಿ ಚಿತ್ರ ರಶುಮನ್ ವಿಮರ್ಶೆ ಒಳ್ಳೆಯ ಉದಾಹರಣೆ. ಅಂದರೆ ನೀವು ವಿಮರ್ಶೆ ಅನ್ನೋದನ್ನು ಆ್ಯಸ್ ಇಸ್, ನಾನು ನೋಡಿದ್ದು ಅನ್ನುವಂಥ ಬರೀ ಒಂದು ಸಿಂಪಲ್ಟನ್ ಪ್ರಾಸೆಸ್ಸಿಗೆ ನಿಲ್ಲಿಸೋದಿಲ್ಲ. ಅದರ 360 ಡಿಗ್ರಿ ಅನಾಲಿಸಿಸನ್ನು ಅದಕ್ಕೂ ಮೀರಿ ಅದು ಒಬ್ಬ ವೀಕ್ಷಕನಲ್ಲಿ ಹುಟ್ಟು ಹಾಕಿದಂಥ ರಸಭಾವವನ್ನು, ರಸೋತ್ಪತ್ತಿಯನ್ನು ಕೂಡ ನೀವು ನಿಮ್ಮ ವಿಮರ್ಶೆಯ ಪರಿಧಿಗೆ ತಗೊಂಡು ಬಂದಿದ್ದೀರಿ. ಇದು ನಿಮಗಿಂತ ಮುಂಚಿನ ಅಥವಾ ಈ ಮುಂಚೆ ನಾವು ಹೇಳಿದಂಥವ್ರು ಫ್ರೆಂಚ್ ಸಿನಿಮಾ ವಿಮರ್ಶಕರಾಗಲಿ ಅಥವಾ ಭಾರತೀಯ ಸಿನಿಮಾ ವಿಮರ್ಶೆಗೆ ಹೇಳಿದಂಥ ಸತ್ಯಜಿತ್ ರೇ ಅಂಥವ್ರಾಗಲಿ, ಅವ್ರಿಗಿಂತ ಎಷ್ಟರ ಮಟ್ಟಿಗೆ ಭಿನ್ನ ಇದು? ನಾನು ಹೇಳ್ತಾ ಇರೋದು ಅದಕ್ಕಿಂತ ತುಂಬ ಬೇಸಿಕ್ ಅಂತ. ನಿನಗೆ ಆ ಎಕ್ಸ್ಪ್ರೆಷನ್ನಿನ ಲಕ್ಷಣ ಅದನ್ನು ತಿಳ್ಕೊಂಡು, ಅಂದರೆ ಆ ಫೌಂಡೇಶನ್ ಗಟ್ಟಿ ಮಾಡಿಕೊಂಡ್ರೆ ಆಮೇಲೆ ಅದು ಆರ್ಟ್ ಆಗಿದೆಯೋ ಏನಾಗಿದೆ ಅನ್ನೋದು ಅದು ಭಾಳ ಈಸಿಯಾಗಿ ಗೊತ್ತಾಗುತ್ತೆ. ಆ್ಯಕ್ಚುಲಿ ಅದು ವಿಷಯನೇ ಆಗಲ್ಲ. ಆವಾಗ ನೀವು ಅಲ್ಲಿ ಎಕ್ಸ್ಪ್ರೆಸ್ ಆಗಿಲ್ದೇ ಇರೋದನ್ನು ಕಂಡ್ಕೋಬೋದು. ಸೊ ಭಾಷೆಯ ಲಕ್ಷಣ ತಿಳ್ಕೊಂಡ್ಬಿಟ್ರೆ, ಅಂದರೆ ಸಿನಿಮಾ ಭಾಷೆದು, ಆಮೇಲೆ ಸಿನಿಮಾ ಆರ್ಟ್ ವಿಮರ್ಶೆ ಎಲ್ಲ ಅಂದರೆ ಅದು ಭಾಳ ಎಡಗೈಯಲ್ಲಿ ಮಾಡಿಬಿಡ್ಬೋದು. ಹಂಗಾಗಿ ಆಮೇಲೆ ಇನ್ನೊಂದು ನಿಮ್ಮ ಬರಹಣದ ಮೂಲಕ ಅರ್ಥ ಆಗೋ ವಿಷಯ ಇನ್ನೊಂದೇನು ಅಂದರೆ, ಭಾರತೀಯರಿಗೆ ಸಿನಿಮಾ ನೋಡಬೇಕಾದ್ರೆ ನಮ್ಮದೇ ಆದಂಥ ಸೂಕ್ಷ್ಮತೆ ಇದೆ ಅಂತ ಅರ್ಥ ಆಗ್ತದೆ. ಉದಾಹರಣೆಗೆ ನೀವು ಅಲ್ಲಿ ಚರ್ಚೆನೂ ಮಾಡ್ತೀರಿ, ಭಾರತೀಯರು ಯಾಕೆ ಕ್ರಿಕೆಟನ್ನು ಇಷ್ಟಪಡ್ತಾರೆ ಅಂತ ನೀವು ವಿವರವಾಗಿ ಅಲ್ಲಿ ಚರ್ಚೆ ಮಾಡ್ತೀರಿ. ಅದರ ಮುಂದಿನ ಭಾಗವಾಗಿ ನೀವು ಸಿನಿಮಾವನ್ನು ನಾವು ಯಾಕೆ ಇಷ್ಟಪಡ್ತೀವಿ ಅಂತಲೂ ವಿವರಿಸಿ ಹೇಳ್ತೀರಿ. ಅಂಥಲ್ಲೆಲ್ಲ ನೀವು ಬರೀ ಸಿನಿಮಾದ ಲಾಕ್ಷಣಿಕಗಳಿಗೆ ಸೀಮಿತ ಆಗೋದಿಲ್ಲ, ಆದರೆ ಅದರಿಂದ ಯಾವ ರೀತಿ ಒಂದು ರಸ, ಆಮೇಲೆ ಅದರಿಂದ ಆ ಸತ್ವ, ಕಲೆಯ ಸತ್ವ ಯಾವ ರೀತಿ ಹುಟ್ಟುತ್ತಾ ಇದೆ ಮತ್ತು ಆ ಸತ್ವದಿಂದ ಯಾವ ರೀತಿ ವೀಕ್ಷಕ ತನ್ನ ಪುಷ್ಟಿಯನ್ನು ನೋಡ್ತಾ ಇದ್ದಾನೆ, ಆಗ್ತಾ ಇದ್ದಾನೆ ಅನ್ನೋದನ್ನು ಕೂಡ ನೀವು ಚರ್ಚೆ ಮಾಡ್ತೀರಿ. ಈ ಒಂದು ದೃಷ್ಟಿ ಎಲ್ಲಿಂದ ಬಂತು ಅಂತ? ಅದು ಈಗ ಸಿನಿಮಾ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಸಿನಿಮಾ ಶುರು, ಅಂದರೆ ಸಿನಿಮಾ ಮೇಕಿಂಗ್ ಶುರು ಆಗೋಗುತ್ತೆ ಅಲ್ಲ, ಅದು ನಿಜ. ಬಟ್ ಅದು ದೋಷ ಅಲ್ಲ, ಅದು ಭಾರತೀಯ ಸಿನಿಮಾದ ಲಕ್ಷಣ. ಇಂಡಿಯನ್ಸಿಗೆ ಇಂಟೆಲಿಜೆನ್ಸ್ ಆಗೋದಿಲ್ಲ. ನೀನು 1.5 ಗಂಟೆ ಕೂತ್ಕೊಂಡು ಸೀರಿಯಸ್ ಆಗಿ ಸಿನಿಮಾ ನೋಡಿದ್ರೆ ಇಂಡಿಯನ್ಸ್ ನೋಡೋದಿಲ್ಲ. ಆರಾಮಾಗಿ ಒಂದು ಹಾಡು ಹಾಕೋ, ಎಲ್ಲೂ ಇಲ್ಲ ವರ್ಲ್ಡಲ್ಲಿ ಇಂಟರ್ವೆಲ್ಲೇ ಇಲ್ಲ, ಇಂಡಿಯಾದಲ್ಲಿ ಮಾತ್ರ.
ಇಲ್ಲಿ ಆರಾಮಾಗಿ ಮಧ್ಯದಲ್ಲಿ ಎದ್ದೋಗಿ ಪಾಪ್ಕಾರ್ನ್ ತಿನ್ಕೊಂಡು ಮತ್ತೆ ಅದ್ರ ಬಗ್ಗೆ ಮಾತಾಡ್ಕೊಂಡು ನೋಡಿ ಹೆಂಗೆ ಹೊಡೆದ ಅಂತೆಲ್ಲ, ಅದು ಇಂಡಿಯನ್ಸಿಗೆ ಒಂಥರ ಖುಷಿ. ಅದಕ್ಕೆ ಫಾರಿನ್ ಇಂಗ್ಲೀಷ್ ಸಿನಿಮಾಗಳನ್ನ ನೀವು ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಇದಕ್ಕಿದ್ದಂಗೆ ಇಂಟರ್ವೆಲ್ ಬಂದ್ಬಿಡುತ್ತೆ ಅಲ್ಲಿ, ಯಾಕೆಂದರೆ ಅವರು ಅಲ್ಲಿ ಇಂಟರ್ವೆಲ್ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಇನ್ಫ್ಯಾಕ್ಟ್ ಇಂಡಿಯನ್ ಸಿನಿಮಾಗಳು ಹೊರಗಡೆ ರಿಲೀಸ್ ಆದಾಗ ಅದು 2 ಫೈಲ್ ಕಳಿಸಿದಾಗ ಸೆಕೆಂಡ್ ಹಾಫನ್ನು ಫಸ್ಟ್ ಪ್ಲೇ ಮಾಡಿ ಹಂಗೆಲ್ಲ ಎಡವಟ್ಟುಗಳಾಗಿದೆ, ಯಾಕೆಂದರೆ ಅವರಿಗೆ ಆ ಇಂಟರ್ವೆಲ್ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲ. ಮತ್ತು ಇನ್ನು ಕೆಲವು ಕಡೆ ಒಂದೇ ಮತ್ತು ಇಂಡಿಯನ್ ಕಮರ್ಷಿಯಲ್ ಸಿನಿಮಾದಲ್ಲಿ ಇಂಟರ್ವೆಲ್ಗೆ ಒಂಥರ ಒಂದು ಘಟ್ಟಕ್ಕೆ ಬಂದು ನಿಲ್ಲುತ್ತೆ ಕತೆ. ತುಂಬ ಜನ ಮುಗ್ದಿದೆ ಸಿನಿಮಾ ಅಂದ್ಕೊಂಡು ಎದ್ದೋಗಿದ್ದಾರೆ, ಆಯಿತು ಇಷ್ಟೇ ಅಂತ. ಸೊ ಇದು 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 ಇಂಡಿಯನ್ ಕಮರ್ಷಿಯಲ್ ಸಿನಿಮಾದ ಲಕ್ಷಣ ನಾನು ಹೇಳ್ತಾ ಇರೋದಷ್ಟೇ. ಅಲ್ಲಿ ಅದು ಸಿನಿಮಾ ಲಕ್ಷಣ ಅಲ್ಲ, ಅದು ಇಂಡಿಯನ್ ಕಮರ್ಷಿಯಲ್ ಸಿನಿಮಾದ ಲಕ್ಷಣ. ಅದು ಭಾಳ ಪೆಕ್ಯುಲಿಯರ್. ಅದರಲ್ಲಿ ಬರೋ ಹಾಡುಗಳು ಸ್ವಲ್ಪ ನಮ್ಮಲ್ಲಿ ಅದನ್ನು ತುಂಬ ಕೀಳಾಗಿ ನೋಡ್ತಾರೆ, ಸುಮ್ಮನೆ ಹಾಡು ಬರುತ್ತೆ, ಸುಮ್ಮನೆ ಕಾಮಿಡಿ ಬರುತ್ತೆ ಅಂತ. ಬಟ್ ಈಗ ಆ್ಯನಿಮೇಷನ್ ಸಿನಿಮಾಗಳು, ಮಕ್ಕಳ ಸಿನಿಮಾಗಳು, ಹಾಲಿವುಡ್ ಅವ್ರು ಅದನ್ನು ತೊಗೊಂಡು ಬಂದಮೇಲೆ ನಮ್ಮ ಕಮರ್ಷಿಯಲ್ ಫಾರ್ಮ್ಯಾಟು ನಾವು ಬಿಟ್ಟರು ಅದು ಮತ್ತೆ ಬಂದೇ ಬರುತ್ತೆ. ಈಗ ಆಲ್ರೆಡಿ ಫ್ರೋಝನ್ ಗೀಸನಲ್ಲೆಲ್ಲ ಸಾಂಗ್ಸ್ ಇದೆ. ಸೊ ಎನಿವೆ ಅದು ಮೇಯ್ನ್ ಪಾಯಿಂಟ್ ಏನಂದರೆ, ನೀನೇನೋ ಒಂದು ಡೈರೆಕ್ಟ್ರಿಗೆ ಏನೋ ಒಂದು ಕತೆ ಹೇಳಬೇಕು ಅಂತಿದೆಯಲ್ಲ, ಅದಷ್ಟೇ ಮುಖ್ಯ ಅಲ್ಲ. ನೀನು ಅದ್ರ ಮಧ್ಯೆ ಒಂದಿಷ್ಟು ಮಸಾಲೆ ಅದು ಇದು ಹಾಕ್ಬಿಟ್ಟು ಹೇಳೋ, ಆರಾಮಾಗಿ ಕೂತ್ಕೊಂಡು ನೋಡ್ತೀನಿ ಅನ್ನೋದು ಇಂಡಿಯನ್ಸ್ ಅದು ಮೆಂಟಾಲಿಟಿ ನಮ್ಮದು. ಹಾಗಾಗಿ ಅಂದರೆ ನಾನದು ಇನ್ ಡಿಫೆನ್ಸ್ ಆಫ್ ಕಮರ್ಷಿಯಲ್ ಸಿನಿಮಾ ಹೇಳ್ತಾ ಇರೋದು. ಅದನ್ನು ಯಾರು ವಿರೋಧ ಮಾಡ್ತಾರೆ ಅವರೆಲ್ಲರೂ ಹೇಳ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತಾ ಇರೋದು. ಸರಿ, ಈಗ ಈ ವಿಮರ್ಶೆಯ ಈ ಹಂತಕ್ಕೆ ಬಂದ ತಕ್ಷಣ ಸಾಮಾನ್ಯ ವಿಮರ್ಶಕರು ಅವರ ಸಿನಿಮಾ ವರ್ಸಸ್ ದೇರ್ ಸಿನಿಮಾ ಅನ್ನೋ ಒಂದು ಕಾನ್ಸೆಪ್ಟಿಗೆ ಬರ್ತಾರೆ. ಅಂದರೆ ವಿಮರ್ಶೆಯ ಒಂದು ಹಂತಕ್ಕೆ ಬಂದ ತಕ್ಷಣ ಅಥವಾ ವಿಮರ್ಶಾ ಚರ್ಚೆಗೆ ಬಂದ ತಕ್ಷಣ ನಮ್ಮ ಸಿನಿಮಾ ಅಂದರೆ ಭಾರತೀಯ ಸಿನಿಮಾ, ಇದಕ್ಕೆ ಅಭಿಮುಖವಾಗಿ ಅಥವಾ ವಿರುದ್ಧವಾಗಿ ಪಾಶ್ಚಾತ್ಯ ಸಿನಿಮಾ, ಈ ರೀತಿ ಒಂದು ವಾದನೂ ಬರ್ತದೆ. ಸತ್ಯಜಿತ್ ರೇ ಅಂತೂ ಇದ್ರ ಬಗ್ಗೆ ಪುಸ್ತಕನೇ ಬರೆದಿದ್ದಾರೆ, 6 ಸಿನಿಮಾ ಅಗೇನ್ಸ್ಟ್ ದೇರ್ ಸಿನಿಮಾ ಅನ್ನೋ ಥರ. ನೀವು ಇಂಥ ಅಂದರೆ ಈ ಒಂದು ವಾದ ಬರಲಿಕ್ಕೂ ಕಾರಣ ಏನಂದರೆ, ಆಯಾ ದೇಶದೊಳಗೆ ಆಯಾ ಸಮಾಜದೊಳಗೆ ಅಲ್ಲಿನ ಸಮಾಜಕ್ಕೆ ಪ್ರತಿಸ್ಪಂದನೆಯಾಗಿ ಸಿನಿಮಾಗಳು ಒಡಮೂಡಿ ಬಂದಿದೆ. ಫ್ರೆಂಚ್ ಸಿನಿಮಾ ಇರಬಹುದು, ಇಟಾಲಿಯನ್ ಸಿನಿಮಾ ಇರಬಹುದು, ಇಂಥದ್ದೆಲ್ಲನೂ. ಭಾರತೀಯ ಸಿನಿಮಾಕ್ಕೂ ಈ ಒಂದು ಗಾಳಿ ತಟ್ಟಿದ್ದೇ ಇದೆ. ನೀವು ನಿಮ್ಮ ಪುಸ್ತಕದೊಳಗೆ ಚರ್ಚೆ ಮಾಡುವಂಗೆ, ಅಂದರೆ ಯಾವುದನ್ನು ನಾವು ಪ್ಯಾರಲಲ್ ಸಿನಿಮಾ ಅಂತೀವೋ, ನಾನು ಆ ಕಡೆ ಚರ್ಚೆಯನ್ನು ತಗೊಂಡು ಹೋಗ್ತಾ ಇದ್ದೀನಿ. ಇದೆಲ್ಲವೂ ರಿಯಾಲಿಟಿಯ ಹಂತದಲ್ಲಿ ಬರುವಂಥ ಕಥೆಗಳನ್ನು ಹೇಳುವ ಪ್ರಯತ್ನ ಅಂತ ಹೇಳಿಕೊಂಡು ಸಿನಿಮಾ ಚಳುವಳಿ ಅಂತಲೇ ನಡೆಸಿದರು, ಅಥವಾ ಸಿನಿಮಾ ಚಳುವಳಿ ಅಂತಲೇ ಆ ಕಾಲಘಟ್ಟವನ್ನು ಗುರುತಿಸ್ತಾರೆ. ನೀವು ಕಲೆಯಲ್ಲಿ ರಿಯಾಲಿಟಿ ಅಪೇಕ್ಷಣೀಯವೇ ಅಲ್ಲ ಅಂತ ಹೇಳ್ತೀರಿ. ಇದು ಯಾವ ರೀತಿ ಇದು? ಮೂಲಭೂತವಾಗಿ ಮಾತಾಡುವುದಾದರೆ ಕಲೆಯಲ್ಲಿ ರಿಯಾಲಿಟಿ ಸಾಧ್ಯ ಇಲ್ಲ, ಏಕೆಂದರೆ ಸೃಷ್ಟಿಯಲ್ಲಿ ವ್ಯೂ ಪಾಯಿಂಟ್ ಅಥವಾ ಪಾಯಿಂಟ್ ಆಫ್ ವ್ಯೂ ಎಂಬುದಿಲ್ಲ. ಜಗತ್ತು ಎಲ್ಲ ರೀತಿಯಿಂದಲೂ ಎಲ್ಲೆಡೆಯಿಂದಲೂ ಒಟ್ಟಿಗೆ ನಡೆಯುತ್ತಿದೆ. ಆ ಜಗತ್ತನ್ನು ಕ್ಯಾಮೆರಾ ಇಟ್ಟು ಭಾಷೆಗೆ ಇಳಿಸಿ ಚಿತ್ರಿಸಿ ಕಲಾ ಚೌಕಟ್ಟಿಗೆ ತಂದ ಕೂಡಲೇ ಜಗತ್ತಿನ ಮೂಲಭೂತ ರಿಯಾಲಿಟಿ ನಷ್ಟವಾಯಿತು. ಅದೇ ಇವರು ಈ ಪ್ಯಾರಲಲ್ ಸಿನಿಮಾ ಅದು ಏನಂದರೆ ರಿಯಾಕ್ಷನರಿಯಾಗಿ ಒಂದು ಮೇನ್ ಸ್ಟ್ರೀಮ್ ಸಿನಿಮಾ ಇದ್ದಾಗ ಪ್ಯಾರಲಲ್ ಅಂತ ನಾವು ಹೇಳಕ್ಕೆ ಹೋದಾಗ ಸುಮ್ಮನೆ ಏನೇನು ಹೇಳ್ತಾರೆ, ಅದಕ್ಕೆಲ್ಲ ತಾತ್ವಿಕ ನೆಲೆ ಇರೋದಿಲ್ಲ. ರಿಯಾಲಿಟಿ ಅನ್ನೋದು ಕಲೆನಲ್ಲಿ ಇಲ್ಲ. ಇವ್ರು ಇಲ್ಲಿ ಕ್ಯಾಮ್ರಾ ಇಟ್ಟ ತಕ್ಷಣ ಅವರೊಂದು ಸೆಲೆಕ್ಷನ್ ಮಾಡ್ತಾ ಇದ್ದಾರಲ್ಲಿ, ಅಲ್ಲೇ ಯಾಕೆ ಇಡ್ತಾ ಇದ್ದಾರೆ ಅವರು? ಅಲ್ಲಿ ರಿಯಾಲಿಟಿ ಅನ್ನೋದು ಇರೋದಿಲ್ಲ, ಕ್ಯಾಮ್ರಾದಲ್ಲಿ ವ್ಯೂ ಪಾಯಿಂಟೇ ಇರೋದು. ಇವ್ರು ಏನು ಮಾಡ್ತಾರೆ ಅಂದರೆ, ಅವರಿಗೆ ಎಷ್ಟು ಮಿನಿಮಮ್ ಒಟ್ನಲ್ಲಿ ಅವ್ರಿಗೇನು ಸಾಧ್ಯ ಆಗ್ತಾ ಇದೆಯೋ ಅದನ್ನು ರಿಯಾಲಿಟಿ ಅಂತ ಕರೀತಾ ಇದ್ದಾರೆ. ಅಂದರೆ ಅವರಿಗೆ ದಕ್ಕಿದ ವಾಸ್ತವ. ಹಾಂ, ಈಗ ನೀವು ಇಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ನಮ್ಮಿಬ್ಬರನ್ನ ತೆಗ್ದಿದ್ದು ರಿಯಾಲಿಟಿ ಅಂತ ಆದರೆ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಟ ತಕ್ಷಣ ಆ ರಿಯಾಲಿಟಿ ಹೊರಟೋಗೋದಿಲ್ಲ. ಆ ರಿಯಾಲಿಟಿ ಅಲ್ಲಿದೆ, ನೀನು ಏನೋ ಎಫೆಕ್ಟಿಗೆ ಮ್ಯೂಸಿಕ್ ಕೊಡ್ತಾ ಇದೆಯಾ ಅಷ್ಟೇ. ಇಲ್ಲ ಝೂಮ್ ಮಾಡ್ತಾರೆ ನಾನೇನೋ ಹೇಳುವಾಗ. ಅದು ಆ ಟೆಕ್ನಿಕ್ಸ್ ಅಂದರೆ ಕಮರ್ಷಿಯಲ್ ಸಿನಿಮಾದಲ್ಲಿ ಏನನ್ನ ಒಂದು ವೈಭವ ಮಾಡೋಕ್ಕೆ ಟೆಕ್ನಿಕ್ಸ್ ಯೂಸ್ ಮಾಡ್ತಾರೆ, ಅದು ರಿಯಾಲಿಟಿನ ನಷ್ಟ ಮಾಡೋದಿಲ್ಲ. ಆ ರಿಯಾಲಿಟಿಲಿ ಆ ನಿರ್ದೇಶಕ ಪ್ರೇಕ್ಷಕಂಗೆ ಹೇಳ್ತಾ ಇದ್ದಾನೆ ಇದನ್ನು ಫೋಕಸ್ ಮಾಡು ನೀನು ಅಂತ. ಅದೇ ಆರ್ಟು. ಈಗ ರಿಯಾಲಿಟಿ ತೋರಿಸ್ಬೇಕು ಅಂದರೆ ಕಥೆನ ಸೆಲೆಕ್ಟ್ ಮಾಡೋದು ಹೆಂಗೆ? ಈಗ ಪ್ಯಾರಲಲ್ ಸಿನಿಮಾದವರು ಏನೋ ಒಂದು ಕತೆ ಹೇಳ್ತಾರಲ್ಲ, ಅದು ಹೆಂಗೆ ರಿಯಾಲಿಟಿ? ಅವನೊಂದು ಫೋಕಸ್ ಮಾಡ್ತಾ ಇದ್ದ ಅಂತಾನೆ, ಅವನೇನು ಇಡೀ ಜಗತ್ತನ್ನು ತೋರಿಸ್ತಾ ಇಲ್ಲ. ರಿಯಾಲಿಟಿ ಆರ್ಟಿಗೂ ರಿಯಾಲಿಟಿಗೂ ಅದು ಹಂಗಿಲ್ಲ. ರಿಯಾಲಿಟಿ ಸೃಷ್ಟಿ ದೇವರಿಗೆ ಮಾತ್ರ ಸಾಧ್ಯ.
ಅದು ಮನುಷ್ಯರಿಗೆ ಸಾಧ್ಯ ಇಲ್ಲ. ಹಾಗಾಗಿ ಇವ್ರು ಏನು ಮಾಡ್ತಾರೆ ಅಂದರೆ ಕಮರ್ಷಿಯಲ್ ಸಿನಿಮಾದಲ್ಲಿ ಏನೇನು ಎಕ್ಸಾಜರೇಟ್ ಮಾಡಿ 100 ಜನಕ್ಕೆ ಹೊಡೆಯೋದು, ಜೀಪ್ ಹಾರೋದು ಎಲ್ಲ, ಅಂದರೆ ಅದನ್ನು ರಿಯಾಲಿಟಿ ಅಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಹೋಗೋದು ತೋರಿಸ್ಬಿಟ್ರೆ ರಿಯಾಲಿಟಿ ಆಯಿತು ಅಂತ ಭಾಳ ಒಂದು ದೋಷಪೂರಿತ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಈ ಪ್ಯಾರಲಲ್ ಸಿನಿಮಾದವರೆಲ್ಲ ಅದನ್ನು ಮಾಡ್ತಾರೆ, ಬಟ್ ಅದು ರಿಯಾಲಿಟಿ ಅಲ್ಲ. ಮತ್ತು ಯಾವುದೇ ಕಮರ್ಷಿಯಲ್ ಸಿನಿಮಾದಲ್ಲಿ ಎಫೆಕ್ಟಿಗೋಸ್ಕರ ಮಾಡುವ ತಂತ್ರಗಾರಿಕೆ ರಿಯಾಲಿಟಿನ ನಷ್ಟ ಮಾಡೋದಿಲ್ಲ. ರಿಯಾಲಿಟಿ ಅದ್ರ ಪಾಡಿಗೆ ಇರುತ್ತೆ. ಅವನು ನಿನ್ನ ಗಮನ ಸೆಳೆಯೋಕ್ಕೆ ಏನೇನೋ ಮಾಡ್ತಾ ಇರ್ತಾನೆ ಅಷ್ಟೇ. ಸರಿ, ಮುಂದಿನ ನಿಮ್ಮ ಅಧ್ಯಾಯ ಪುಸ್ತಕದ್ದು ಒಂದು ಬಹಳ ವಿಶಿಷ್ಟ ಅಂತ ಅನ್ನಿಸ್ತು. ನೀವು ವಿಶ್ವಗುರು ಚೈನಾ ಅಂತ ಹೇಳ್ತೀರಿ. ನಾವು ವಿಶ್ವಗುರು ಅಂದ ತಕ್ಷಣ ನಮ್ಮ ಭಾವನೆ ಏನಿರ್ತದೆ, ವಿಶ್ವಗುರು ಅಂದ ತಕ್ಷಣ ಭಾರತ ಅಂತ ಹೇಳ್ತೀವಿ. ನೀವು ವಿಶ್ವಗುರು ಅಂದ ತಕ್ಷಣ ಚೈನಾ ಅಂತ ತಗೊಂಬರ್ತಾ ಇದ್ದೀರಿ. ಇದು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀರಿ? ನಾನು ಬರೀ ಒಂದು ಪ್ಯಾರಾಗ್ರಾಫ್ ಇದನ್ನ ಆ್ಯಸ್ ಇಸ್ ಕೋಟ್ ಮಾಡ್ತೀನಿ, ಆಮೇಲೆ ಅದು ಇಲ್ಲಿ ಸಭಿಕರಿಗೂ ಅರ್ಥ ಆಗಬಹುದು. ಭೌತಿಕ ವಿಷಯಗಳಲ್ಲಿ ಪ್ರಗತಿ ಎಂದು ಯಾವುದನ್ನೆಲ್ಲ ಆಧುನಿಕ ಜಗತ್ತು ಪರಿಗಣಿಸುತ್ತದೋ ಆ ಎಲ್ಲ ವಿಷಯಗಳಲ್ಲೂ ಚೈನಾ ಉಳಿದ ದೇಶಗಳನ್ನು ಬೆಕ್ಕಸ ಬೆರಗಾಗಿಸುತ್ತದೆ. 2049ಕ್ಕೆ ವಿಶ್ವಗುರುವಾಗಲು ಹೊರಟಿರುವ ಚೈನಾ ಅದರ ಸಾಧನೆಗೆ ಏನೇನು ಮಾಡಬೇಕೋ ಅವೆಲ್ಲವನ್ನೂ ಅರೆಮರೆಯಿಲ್ಲದೆ ಮಾಡುತ್ತಿದೆ. ಇದರ ಉಪಸಾಧನೆಯಾಗಿ ಅತಿ ಹೆಚ್ಚು ಜನರನ್ನು ಬಡತನದಿಂದ ಮೇಲಕ್ಕೆತ್ತಿದ ಕೀರ್ತಿಯು ಚೈನಾದ ಮುಡಿಗೇರಿದೆ. ಇದು ಸಿನೆಮಾ ವಿಮರ್ಶೆಯ ಪ್ರಕಾರವೋ ಅರುಣ್ ಭಾರದ್ವಾಜರು ಚೈನಾ ಪ್ರೇಮನೋ? ನಾನು ಡೆಫಿನೆಟ್ಲಿ ಚೈನಾ ಪ್ರೇಮಿನೇ. ಯಾಕೆಂದರೆ ಅವರು ಮಾಡ್ತಿರೋ ಅಂದರೆ ಅವರು ಒಂದು ವಿಷಯ ಆಗಬೇಕು ಅಂತ ಅವರು ನಿರ್ಧಾರ ಮಾಡಿದ್ರೆ ಅವರು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ. ಸೊ ಎನಿವೆ ಅದು ಇಡೀ ಚೈನಾದ ಪಾಲಿಟಿಕ್ಸ್ ತುಂಬ ದೊಡ್ಡ ವಿಷಯ ಮತ್ತು ಅದ್ರ ಬಗ್ಗೆ ನನಗೆ ಅಷ್ಟೊಂದು ಗೊತ್ತೂ ಇಲ್ಲ. ಸಿನಿಮಾದ ಕಾಂಟೆಕ್ಸ್ಟಲ್ಲಿ ನೀವು ಯಾರೇ ರ್ಯಾಂಡಮ್ ಆಗಿ 10 ಈಗೊಂದು 15 ವರ್ಷದಲ್ಲಿ ಬಂದಿರೋ 10 ಹಾಲಿವುಡ್ ಸಿನಿಮಾನ ರ್ಯಾಂಡಮ್ ಆಗಿ ನೋಡಿದ್ರೆ ಅದರಲ್ಲಿ ಒಂದು 2-3 ಸಿನಿಮಾದಲ್ಲಿ ಚೈನಾ ಬಗ್ಗೆ ಒಂದು ರೆಫರೆನ್ಸ್ ಇರುತ್ತೆ. ಏನೋ ಒಂದು ಚೈನೀಸ್ ಹ್ಯಾಕರ್ಸ್ ಅಂತನೋ ಅಥವಾ ಚೈನೀಸ್ ಸೈಂಟಿಸ್ಟ್, ಡಾಕ್ಟರ್, ಏನೋ ಒಂದು ರೆಫರೆನ್ಸ್ ಇರುತ್ತೆ. ಅದು ಯಾಕಿರುತ್ತೆ ಅಂದರೆ ಅದು ಆ್ಯಕ್ಚುಲಿ ಆ ಸ್ಕ್ರಿಪ್ಟಲ್ಲಿ ಇರೋದೇ ಇಲ್ಲ. ಅದು ಚೈನಾದವರು ಹಾಲಿವುಡ್ ಮೇಲೆ ಪ್ರೆಷರ್ ತಂದು ಅದನ್ನು ಹಾಕೋದು. ಅದಕ್ಕೆ ಎಲ್ಲ ಕಾರಣ ಬರೆದಿದ್ದು ಅಂತ ಹೇಳ್ತಾ ಹೋದರೆ ತುಂಬ ಉದ್ದ ಆಗಿಬಿಡುತ್ತೆ. ಚೈನಾದವರು ಒಟ್ಟಿನಲ್ಲಿ ಈಗ ಹಾಲಿವುಡ್ಡನ್ನು ಕಬ್ಜಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಚೈನಾದಲ್ಲಿ ರೂಲ್ ಏನಂದರೆ ಯಾವುದೇ ಬೇರೆ ದೇಶದ ಸಿನಿಮಾಗಳು 32 ಮಾತ್ರ ವರ್ಷಕ್ಕೆ ರಿಲೀಸ್ ಆಗೋಕ್ಕೆ ಪರ್ಮಿಷನ್ ಇರೋದು. ಬಟ್ ಚೈನಾ 140 ಕೋಟಿ ಜನದ ಮಾರ್ಕೆಟನ್ನು ಬಿಡೋಕ್ಕೆ ಯಾವ ದೇಶಕ್ಕೂ ಇಷ್ಟ ಇಲ್ಲ. ಮತ್ತು ಚೈನಾದಲ್ಲಿ ಭಾರತದಲ್ಲಿ 10,000 ಥಿಯೇಟರ್ಗಳಿದೆ ಇಡೀ ಭಾರತದಲ್ಲಿ 140 ಕೋಟಿ ಜನಸಂಖ್ಯೆಗೆ. ಚೈನಾದಲ್ಲಿ 94,000 ಥಿಯೇಟರ್ ಇರ್ತದೆ. ಆ್ಯಕ್ಚುಲಿ 1 ಲಕ್ಷ ದಾಟ್ತಾ ಇತ್ತು, ಕೋವಿಡ್ ಬಂದಾಗ ನಿಲ್ಲಿಸಿದ್ರು. ಸೊ ಸೇಮ್ ಭಾರತದ್ದು ಅದು ಜನಸಂಖ್ಯೆ ಸೇಮ್, ಬಟ್ ಥಿಯೇಟರ್ ಸಂಖ್ಯೆ 10 ಪಟ್ಟು ಜಾಸ್ತಿ. ಸೊ ಅಲ್ಲಿ ಮಾರ್ಕೆಟು ಹಾಲಿವುಡ್ನವರಂತೂ ಆ ಮಾರ್ಕೆಟನ್ನು ಬಿಡೋಕ್ಕೆ ರೆಡಿನೇ ಇಲ್ಲ. ಯಾಕೆಂದರೆ ಹಾಲಿವುಡ್ ಸಿನಿಮಾದ ಬಜೆಟ್ಗಳು ಸಿನಿಮಾ ಮೇಕಿಂಗಿಗೆ ಎಷ್ಟು ಖರ್ಚಾಗುತ್ತೋ ಅದಕ್ಕಿಂತ 10 ಪಟ್ಟು ಜಾಸ್ತಿ ಇರುತ್ತೆ ಬಜೆಟ್. ಯಾಕೆಂದರೆ ಇವರು ಆರ್ಟಿಸ್ಟ್ಗಳ ಪೇಮೆಂಟು ಅಲ್ಲಿ ತುಂಬ ಜಾಸ್ತಿ. ಈಗ ಒಂದು 4-5 ಜನ ಮೇನ್ ಸ್ಟ್ರೀಮ್ ಆ್ಯಕ್ಟರ್ಸನ್ನು ತೊಗೊಂಬಿಟ್ರೆ ಆ ಸಿನಿಮಾ ಬಜೆಟ್ ಲೆಕ್ಕಕ್ಕೆಲ್ಲ ಅವ್ರದ್ದೇ ಜಾಸ್ತಿ ದುಡ್ಡಾಗೋಗುತ್ತೆ. ಸೊ ಆ ರಿಕವರಿಗೆ ಹಾಲಿವುಡ್ಗೆ US ಮಾರ್ಕೆಟ್ಸ್, US ಅಲ್ಲೂ 55,000 ಥಿಯೇಟರ್ಸ್ ಇದೆ, ಬಟ್ ಅಷ್ಟು ಸಾಲೋದಿಲ್ಲ. ಅತಿ ದೊಡ್ಡ ಮಾರ್ಕೆಟು ಚೈನಾ. ಭಾರತನೂ ದೊಡ್ಡ ಮಾರ್ಕೆಟೇ, ಬಟ್ ಇಲ್ಲಿ ಥಿಯೇಟರ್ ಸಂಖ್ಯೆ ಕಡಿಮೆ ಮತ್ತು ಇಲ್ಲಿ ಸ್ವಲ್ಪ ಬೇರೆ ವ್ಯವಹಾರ. ಸೊ ಚೈನಾನ ಅವ್ರು ಬಿಡೋಕ್ಕೆ ರೆಡಿ ಇಲ್ಲ. ಚೈನಾದಲ್ಲಿ ಸಿನಿಮಾ ರಿಲೀಸ್ ಮಾಡಬೇಕು ಅಂದರೆ ಚೈನಾದವರು ಇಂಡಿಯಾ ಥರ ಆಯಿತು ಯಾರು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಿಡೋದಿಲ್ಲ. ಅದೆಲ್ಲ ಅವರು ಸಿಕ್ಕಾಪಟ್ಟೆ ರಿಸ್ಟ್ರಿಕ್ಷನ್ಸ್ ಹಾಕ್ತಾರೆ. ನಾವು ಹೇಳ್ದಂಗೆ ಕೇಳಿದ್ರೆ ಮಾತ್ರ ಅಂತ. ಆ ಥರ ರಿಸ್ಟ್ರಿಕ್ಷನ್ಸಲ್ಲಿ ಒಂದೇನು ಅಂದರೆ ರಿಸ್ಟ್ರಿಕ್ಷನ್ಸ್ ಅಂದರೆ ಡಿಮಾಂಡು. ಚೈನಾದ ಏನಾದರೂ ಒಂದು ರೆಫರೆನ್ಸ್ ಇರ್ಬೇಕು, ಚೈನಾನ ಹೊಗಳೋ ಅಂಥದ್ದು. ಅದು ನಿಮಗೆ ಅದು ಎಷ್ಟು ಸಾವಿರ ಸಿನಿಮಾದಲ್ಲಿ ಅದರ ಉದಾಹರಣೆ ಇದೆ ಅಂದರೆ ಲೆಕ್ಕನಲ್ಲಿ ನಾನೊಂದು 8-10 ಕೊಟ್ಟಿದ್ದೀನಿ, ಬಟ್ ಅದು ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸೊ ಇದು ಚೈನಾ ಅವರು ಅಂದರೆ ಅವ್ರು ಯಾವ್ಯಾವ ಫೀಲ್ಡಲ್ಲಿ ಕೈ ಹಾಕ್ತಿದ್ದಾರೆ ಎಲ್ಲ ಕಡೆನೂ ಈ ಬಲವಂತ ಮಾಡ್ತಾ ಇದ್ದಾರೆ. ಅವರು ಸಿನಿಮಾದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಬರೆದಿದ್ದೀನಿ. ಮತ್ತು ಅಲ್ಲಿ ಬರೋ ವಿಷಯ ಎಲ್ಲ ಅಂದರೆ ಸಿನಿಮಾದಲ್ಲಿ ಏನೇನು ರೆಫರೆನ್ಸ್ ಬರುತ್ತೆ ಅದು ಚೈನಾ ವಿಶ್ವಗುರು ಅಂತ ನಾನು ಚಮಕ್ ಮಾಡಿರೋದಷ್ಟೇ. ಅದು ಚೈನಾ ಹೆಂಗೆ ಗ್ರೇಟ್ ಅನ್ನೋದೇ ಬರೋದು ರೆಫರೆನ್ಸ್. ಹಾಗಾಗಿ ಆ್ಯಕ್ಚುಲಿ ವಿಶ್ವಗುರು ಅಂತ ಏನಾದ್ರು ಕಾನ್ಸೆಪ್ಟ್ ಇದ್ದರೆ ಚೈನಾಗೆ ಹೊಂದೋದು, ಭಾರತಕ್ಕಲ್ಲ. ಓಕೆ,
ಸಿನಿಮಾ ಅಂತ ಬಂದ ತಕ್ಷಣ ಅದಕ್ಕೆ ಅನುಷಂಗಿಕವಾಗಿ ಅಂಟಿಕೊಳ್ಳುವಂಥ ಗುಣ ಪ್ರೊಪಗ್ಯಾಂಡ. ಬಹುಶಃ ಸಿನಿಮಾ ಹುಟ್ಟಿನ ಜೊತೆಗೇ ಹುಟ್ಟಿರುವಂಥ ಗುಣನೂ ಇರಬಹುದು ಅಂತ ಅನಿಸ್ತದೆ ನಂಗೆ ಪ್ರೊಪಗ್ಯಾಂಡ ಅನ್ನೋದು. ಈ ಪ್ರೊಪಗ್ಯಾಂಡ ಟೂಲ್ ಆಗಿ ಸಿನಿಮಾ ಯಾವೆಲ್ಲ ರೀತಿಯಲ್ಲಿ ಬಳಕೆ ಆಗ್ತಾ ಇದೆ, ಆಮೇಲೆ ಬಳಕೆ ಆಗಿದೆ ಅನ್ನೋದನ್ನು ನೀವು ವಿಸ್ತಾರವಾಗಿ ಚರ್ಚೆ ಮಾಡಿದ್ದೀರಿ. ಅಂಥ ಪ್ರೊಪಗ್ಯಾಂಡ ಟೂಲ್ ಭಾರತದ ಮಟ್ಟಿಗೆ ಭಾರತದ ನಾಯಕರು ಸರಿಯಾಗಿ ಬಳಸ್ಕೊಂಡಿಲ್ಲ ಅನ್ನೋ ಆಪಾದನೆಯೂ ಮಾಡ್ತಾ ಇದ್ದೀರಿ. ಅದು ಸ್ವಲ್ಪ ವಿಸ್ತಾರವಾಗಿ ಹೇಳ್ಬೋದು ಅದನ್ನ? ಅಲ್ಲ, ಬಳಸ್ಕೊಂಡಿಲ್ಲ ಅಂದರೆ ಗೇಮಲ್ಲಿದ್ದು ಬಳಸ್ಕೊಂಡಿಲ್ಲ ಅಂತ ಹೇಳಿದ್ರೆ ಅರ್ಥ ಇದೆ. ನಾವು ಗೇಮಲ್ಲೇ ಇಲ್ಲ. ಅಂದರೆ ಹಾಲಿವುಡ್ ಪ್ರೊಡಕ್ಷನ್ ಮೇಲೆ ಚೈನಾದವರು ಹಾಲಿವುಡ್ ಸಿನಿಮಾ ಏನು ಮಾಡಬೇಕು ಅಂತ ಚೈನಾ ಹೇಳ್ತಾ ಇದೆ. ಭಾರತದಲ್ಲಿ ಇಂಡಿಯನ್ ಸಿನಿಮಾ ಏನು ಮಾಡಬೇಕು ಅಂತ ಹೇಳೋಕ್ಕೆ ಭಾರತದ ಸರ್ಕಾರಕ್ಕೆ ಏನೂ ಇಲ್ಲ. ಇಲ್ಲೇ ನಮ್ಮ ಕಾಶ್ಮೀರ ಭಾರತದ ಭಾಗ ಅಲ್ಲ ಅಂತ ಭಾರತೀಯ ಸಿನಿಮಾಗಳಲ್ಲಿ ಬಂದಿದೆ. ಇಂಡಿಯನ್ ಮಿಲಿಟ್ರಿನ ಉಲ್ಟಾ ತೋರಿಸಿದ್ದಾರೆ. ಅಂದರೆ ಇಂಡಿಯಾ ಈ ಗೇಮಲ್ಲಿ ಇಲ್ಲವೇ ಇಲ್ಲ. ಭಾರತೀಯ ನಾಯಕರು ಇದ್ರಲ್ಲಿ ತಪ್ಪು ಮಾಡ್ತಾರೆ ಅಂತ ನಾನು ಹೇಳ್ತಿಲ್ಲ, ಅವರಲ್ಲಿ ಇಲ್ಲವೇ ಇಲ್ಲ. ಚೈನಾ ಫಸ್ಟ್ ಇಂಡಿಯಾ ಮಾಡಬೇಕಾಗಿರೋದು ಇಲ್ಲಿ ಒಳಗಡೆ. ಇದು ಅದಕ್ಕೆ ನಾನು ಒಂದಿಷ್ಟು ಉದಾಹರಣೆ ಕೊಟ್ಟಿದ್ದೀನಿ. ಬಟ್ ಅದು ಅಂದರೆ ಇಂಡಿಯಾ ಈ ವಿಷಯದಲ್ಲಿ ಏನೂ ಸೀರಿಯಸ್ ಆಗಿಲ್ಲ. ಈಗ ಯಾವುದೇ ಇಂಡಿಯಾದ ಒಳಗಡೆ ರಿಲೀಸ್ ಆಗೋ ಸಿನಿಮಾದಲ್ಲೂ ಕೂಡ ಇಂಡಿಯನ್ ಪೊಲಿಟಿಕಲ್ ಅಜೆಂಡಾ ಓಡ್ತಾ ಇರಲ್ಲ. ರಾಕ್ ಸ್ಟಾರ್ ಅಂತ ಒಂದು ಸಿನಿಮಾ ಬಂದಿತ್ತು ರಣಬೀರ್ ಕಪೂರ್ದು. ಅದರಲ್ಲಿ ಸದಾ ಹಕ್ ಅಂತ ಒಂದು ಹಾಡಿದೆ. ಸದಾ ಹಕ್ ಅಂದರೆ ನನ್ನ ಮೈ ರೈಟ್ ಅಂತ, ಗಿವ್ ಮಿ ಮೈ ರೈಟ್ ಅನ್ನೋ ಏನೋ ಅರ್ಥ ಬರುತ್ತೆ. ಆ ಹಾಡಲ್ಲಿ ಕೊನೆಗೆ ಬೇರೆ 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 ಗುಂಪುಗಳು ಸದಾ ಹಕ್ ಅಂತ ಕೂಗ್ತಾರೆ. ಅದನ್ನು ತೋರಿಸ್ಯಾರ ಒಂದು 8-10 ಗ್ರೂಪ್ಸ್. ಅದರಲ್ಲಿ ಒಂದು ಗುಂಪು ಇದು ಇಂಡಿಯನ್ ಸಿನಿಮಾ, ಹಿಂದಿ ಸಿನಿಮಾ, ಇಂಡಿಯಾದಲ್ಲಿ ಮಾತ್ರ ರಿಲೀಸ್ ಆಗಿದ್ದು, ಇದಕ್ಕೂ ಹೊರಗಡೆಗೆ ಸಂಬಂಧ ಇಲ್ಲ. ಅದರಲ್ಲಿ ಒಂದು ಗುಂಪು ಫ್ರೀ ಟಿಬೆಟ್ ಅಂತ ಇಟ್ಕೊಂಡಿರ್ತಾರೆ ಸದಾ ಹಕ್ ಅಂತ ಹೇಳುವಾಗ. ಟಿಬೆಟ್ಟಿಗೂ ಚೈನಾದು ಸಾಮಾನ್ಯ ಗೊತ್ತಿರುತ್ತೆ ಎಲ್ಲರಿಗೂ. ಟಿಬೆಟ್ ವಿಷಯದಲ್ಲಿ ಚೈನಾ ಅದು ಮುಟ್ಟಿದರೆ ಮುನಿ. ಸೊ ಅವರೇನೂ ಹೇಳೇ ಇಲ್ಲ. ಇಂಡಿಯನ್ ಸೆನ್ಸಾರ್ ಬೋರ್ಡು ರಾಕ್ ಸ್ಟಾರ್ ಡೈರೆಕ್ಟ್ರನ್ನ ಕರೆದು ಇಂಡಿಯಾ ಟಿಬೆಟ್ಟಿನ ಸ್ವಾತಂತ್ರ್ಯನ ಸಪೋರ್ಟ್ ಮಾಡಲ್ಲ, ಅಟಾನಮಿನ ಸಪೋರ್ಟ್ ಮಾಡುತ್ತೆ, ಹಾಗಾಗಿ ನೀನು ಆ ಬ್ಯಾನರ್ ತೆಗೆಸು ಅಂತ ಹೇಳಿದ್ರು. ಅವನು ಇಮ್ತಿಯಾಜಲ್ಲಿ ಅದಕ್ಕೆ ವಿ ಸಪೋರ್ಟ್ ಅಟಾನಮಿ ಅಂತ ಸಿನಿಮಾದಲ್ಲಿ ತೋರಿಸಿದ್ರೆ ಯಾರಿಗೂ ಅರ್ಥ ಆಗಲ್ಲ ಅಂತೇಳಿ ಬ್ಲರ್ ಮಾಡಿಬಿಟ್ಟ ಅವನದನ್ನ. ಇದರಲ್ಲಿ ಚೈನಾದೇನೂ ಇಲ್ಲ. ಚೈನಾದ ಬಗ್ಗೆ ಭಯ ಪಟ್ಕೊಂಡು ಇಂಡಿಯನ್ ಸೆನ್ಸಾರ್ ಬೋರ್ಡ್ ಮಾಡ್ತಿರೋ ಕೆಲಸ. ಬಟ್ ಅದೇ ಹಾಡಲ್ಲಿ ನೆಕ್ಸ್ಟ್ ಲೈನಲ್ಲಿ ಕಾಶ್ಮೀರಲ್ಲಿ ಸದಾ ಹಕ್ ಅಂತ ಕೇಳ್ತಿರೋ ಸಾಲಿದೆ. ಇವರು ಸಿಖ್ ಒಂದು ಬ್ಲೂ ಡ್ರೆಸ್ ಹಾಕೋತಾರೆ, ನಿಹಾಂಗ್, ಅವರು ಸದಾ ಹಕ್ ಅಂತ ಕೇಳ್ತಾ ಇರೋ ಸಾಲ ಅದೇ ಹಾಡಲ್ಲಿ ನೆಕ್ಸ್ಟ್ ಲೈನಲ್ಲೇ ಇದೆ. ಅದನ್ನೇನು ಸೆನ್ಸಾರ್ ಮಾಡಲಿಲ್ಲ ಇಂಡಿಯಾದವರು. ಇದನ್ನು ನಾನು ಹೇಳ್ತಾರೆ ಅಂದರೆ ಇಂಡಿಯನ್ ಅದು ಏನು ಇಲ್ಲ ಅಷ್ಟೇ, ತಪ್ಪು ಮಾಡ್ತಿಲ್ಲ ಇಂಡಿಯಾದವ್ರು, ಏನು ಮಾಡ್ತಾ ಇಲ್ಲ, ಗೇಮಲ್ಲೇ ಇಲ್ಲ. ಓಕೆ, ಈಗ ಮುಂದಿನ ಅಧ್ಯಾಯ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ಈಗ ಚೈನಾ 3 Ts ಅಂತ ಹೇಳ್ತಾರೆ, ಟಿಬೆಟ್, ತೈವಾನ್ ಮತ್ತು ಅದು ಟಿಯಾನಮೆನ್ ಸ್ಕ್ವೇರಲ್ಲಿ ಅವಾಗ ಆಗಿದ್ದ ಗಲಾಟೆ. ಈ ವಿಷಯದಲ್ಲಿ ಜಗತ್ತಲ್ಲಿ ಯಾವುದೇ ಮೂಲೆಯಲ್ಲಿ ನ್ಯೂಸ್ ಪೇಪರಲ್ಲಿ ಒಂದು ಐಟಮ್ ಬಂದ್ರೂ ಅದನ್ನು ಅವರು ಡ್ರಾಪ್ ಮಾಡಿಸ್ತಾರೆ. ತುಂಬ ಸೀರಿಯಸ್ಸು. ಯಾರಾದರೂ ಟಿಬೆಟ್ನ ಯಾವ್ದಾದ್ರು ಕಂಪ್ನಿಗಳು ನಮ್ಮ ಕಂಪ್ನಿ ಯಾವ್ಯಾವ ದೇಶದಲ್ಲಿದೆ ಅಂತ ಲಿಸ್ಟ್ ಹಾಕುವಾಗ ಟಿಬೆಟ್ ಅಂತ ಮೆನ್ಷನ್ ಮಾಡಿದ್ರೆ ಚೈನಾ ಆ ಕಂಪ್ನಿನ ಬ್ಯಾನ್ ಮಾಡಿಸುತ್ತೆ. ಯಾಕೆಂದರೆ ಟಿಬೆಟ್ ಅಂತ ಮೆನ್ಷನ್ ಮಾಡಿದ್ರೆ ಟಿಬೆಟ್ ಬೇರೆ ದೇಶ ಅಂತ ಆಯ್ತಲ್ಲ, ಅಷ್ಟು ಸ್ಟ್ರಿಕ್ಟ್ ಇದೆ. ಬಟ್ ಇಂಡಿಯಾದಲ್ಲಿ ಅರುಣಾಚಲ್ ಪ್ರದೇಶದಿಂದ ಒಬ್ಬ ಆ್ಯಕ್ಟರ್ ಬಂದಿದ್ದ, ಚಿಕ್ಕ ಮಗು, ಏನೋ ಟಂಗು ಅಂತಲೇ ಅವನ ಹೆಸರು. ಪ್ರೆಸ್ ಮೀಟಲ್ಲಿ ಕೇಳ್ತಾಯಿದ್ರು, ಇಂಡಿಯಾಗೆ ಬಂದು ಏನು ಅನ್ನಿಸ್ತಾ ಇದೆ ನಿಮಗೆ ಅಂತ. ಅವನು ಇಂಡಿಯಾ ಕೇಸ ಆಸಕ್ತ ಹೊಂದ್ತಿದ್ದಾನೆ. ನಮಗೆ ನಮ್ಮ ಬಾರ್ಡರ್ಸ್ ಬಗ್ಗೆ ಇದೇ ಪ್ರಶ್ನೆನ ಫಸ್ಟ್ ಆಫ್ ಆಲ್ ಚೈನೀಸ್ ಪತ್ರಕರ್ತರು ಹಿಂಗೆ ಕೇಳಲ್ಲ. ಕೇಳಿದ್ದಿದ್ರೆ ಅವನು ಕಾಣೆ ಆಗ್ತಾಯಿದ್ದ ಮಾರನೇ ದಿನ. ಸರಿ, ಬಹುಶಃ ಇದೇ ನೀವು ಮುಂದುವರಿಸಿ ನೀವು ಕ್ವಾಂಟಿಕೋದ ಉದಾಹರಣೆನೂ ಕೊಡ್ತೀರಿ. ಕ್ವಾಂಟಿಕೋ ವೆಬ್ ಸೀರೀಸ್ಗಿನ ಉದಾಹರಣೆ ಕೊಡ್ತೀರಿ. ಅಂದರೆ ಅಲ್ಲಿ ಒಬ್ಬ ಉಗ್ರಗಾಮಿ ಇರ್ತಾನೆ, ಅವನನ್ನು ಒಬ್ಬ ಸಾಧುವಿನ ಥರ ಅಲ್ಲಿ ಚಿತ್ರೀಕರಣ ಒಂದು ಆಗಿದೆ, ರುದ್ರಾಕ್ಷಿ ಹಾಕಿದ್ದು. ಆಮೇಲೆ ಕಲಾವ ಕಟ್ಕೊಳ್ತಾನೆ, ಆ ಥರ ಎಲ್ಲ ಅದರ ಚಿತ್ರ ಇದೆ. ಅಂದರೆ ಇದರ ರಾಜಕೀಯ ಸಾಮ್ಯತೆ ಎಲ್ಲಿ ತೋರಿಸ್ತಾ ಇದ್ದೀರಿ ನೀವು ಅಂದರೆ 2008 ಮುಂಬೈ ಉಗ್ರಗಾಮಿಗಳ ದಾಳಿ, ಒಬ್ಬ ಕಾಂಗ್ರೆಸ್ ನಾಯಕರು ಅಂದರೆ ಪಾಕಿಸ್ತಾನಿ ಉಗ್ರಗಾಮಿಗಳು ನಮ್ಮ ಪೊಲೀಸರ ಕೈಗೆ ಸಿಕ್ಕಿಬಿದ್ದು ಪೊಲೀಸರ ವಶ ಆದಾಗಲೂ ನಮ್ಮ ನಾಯಕರು ಇವರು ಭಾರತ್ನವರೇ RSSನವರು ಅಂತ ಹೇಳಿಕೊಂಡು ಒಂದು ಹುನ್ನಾರನೂ ಆಗಿತ್ತು.
ಇದು ಆ ಪೊಲಿಟಿಕಲ್ ಅಜೆಂಡಾದ ಒಂದು ಭಾಗನೇ, ಹೌದಾ? ಅಂದರೆ ನಮ್ಮ ನಾಯಕರಿಗೆ ಅಜೆಂಡಾ ಹುಟ್ಟಾಕೋದು ಅಥವಾ ಪ್ರೊಪಗೆಂಡ ಹುಟ್ಟಾಕೋದು ಗೊತ್ತಿಲ್ಲ ಅಂತಿಲ್ಲ, ಆದರೆ ಅದನ್ನು ದೇಶದ ಸಲುವಾಗಿ ಯಾವ ರೀತಿ ಬಳಸ್ಕೋಬೇಕು ಅಂತ ಮೋಸ್ಟ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದ್ದಂಗೆ ಇದೆ. ಅಲ್ಲ, ಅದು ಅಜೆಂಡಾ ಹುಟ್ಟಾಕಂದ್ರೆ ಇಂಡಿಯನ್ ಅಜೆಂಡಾ ಅಂತ ಒಂದು ಇಲ್ಲ. ಉಳ್ದಿದ್ದು ಎಲ್ಲದೂ ಎಲ್ಲರಿಗೂ ಗೊತ್ತೇ ಇದೆ. ಈಗ ಯಾರು ಒಂದು ಜಾತಿನ ಬೈದರೆ ಆ ಜಾತಿಯ ಅಜೆಂಡಾನ ಹೆಂಗೆ ಕ್ಯಾರಿ ಮಾಡಬೇಕು ಅಂತ ಇಂಡಿಯಾದಲ್ಲಿರೋ ಎಲ್ಲ ಜಾತಿಯವ್ರಿಗೂ ಗೊತ್ತಿದೆ. ಅವ್ರಿಗೆ ಶಕ್ತಿ ಇದ್ದರೆ ಅದನ್ನು ಸಾಧಿಸ್ಕೋತಾರೆ, ಇಲ್ದಿದ್ದವ್ರು ಸುಮ್ಮನೆ ಆಗ್ತಾರೆ. ಒಟ್ಟು ಭಾರತದ ಆಶಯ ಅಂತ ಒಂದಿಲ್ಲ, ಹಾಗಾಗಿ ಇದೆಲ್ಲ ಆಗ್ತಾ ಇರೋದು. ಈಗ ದಿಗ್ವಿಜಯ್ ಸಿಂಗ್ ಅದು ಇದನ್ನು ಮಾಡಿದ್ದೇನು ಬುಕ್ ರಿಲೀಸ್ ಮಾಡಿದ್ದು, ಅವನಿಗೆ ಅದು ಚೆನ್ನಾಗೇ ಗೊತ್ತು ಹೆಂಗೆ. ಇನ್ಫ್ಯಾಕ್ಟ್ ಅವರು ತುಕಾರಾಮ್ ಓಂಬ್ಳೆ ಏನಾದರೂ ಕಸಬ್ನ ಜೀವಂತವಾಗಿ ಹಿಡಿದಲೇ ಇದ್ದಿದ್ರೆ ಅದನ್ನು ಹಿಂದೂ ಟೆರರಿಸ್ಟ್ ಅಂತ ಮಾಡೋಕ್ಕೆಲ್ಲ ಪ್ಲಾನ್. ಬುಕ್ ರಿಲೀಸ್ ಆಗಿದೆ, ಅದು ಇಷ್ಟೆಲ್ಲ ಆದಮೇಲೂ ಬುಕ್ ರಿಲೀಸ್ ಆಯ್ತದು. ಸೊ ಎಲ್ಲರಿಗೂ ಅಜೆಂಡಾ ಗೊತ್ತಿದೆ ಏನು ಮಾಡಬೇಕು ಅಂತ, ಬಟ್ ಇಂಡಿಯನ್ ಅಜೆಂಡಾ ಅಂತ ಒಂದು ಇಲ್ಲ ಅಷ್ಟೇ. ಹಾಗಾಗಿ ಅದು ಅಜೆಂಡಾ ಇದಲ್ಲ, ನೋ ಹೌ ಗೊತ್ತಿಲ್ಲದಲೇ ಆಗ್ತಾ ಇರೋದಲ್ಲ. ಅದನ್ನು ಎಲ್ಲಿಗೆ ಅಂದರೆ ಭಾರತದ ಆಶಯ ಅಂತ ಒಂದು ಇಲ್ಲ, ಅದು ಪಾಯಿಂಟ್. ಈಗ ಅತ್ಯಂತ ಹಾಟ್ ಟಾಪಿಕ್ ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಅದನ್ನು ನೀವು ನಿಮ್ಮ ಒಂದು ಅಧ್ಯಾಯದೊಳಗೆ ಚರ್ಚೆ ಮಾಡ್ತೀರಿ. ಅಂದರೆ ಯಾವ ರೀತಿ ಹೇಳ್ತಾ ಇದ್ದೀರಿ ನೀವು ಅಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ವಿರೋಧಿಸುವುದಕ್ಕೆ ವ್ಯತ್ಯಾಸ ಇದೆ ಅನ್ನೋದೇ ಹಲವರಿಗೆ ತಿಳಿದಿಲ್ಲ ಅಂತ ಹೇಳ್ತಾ ಇದ್ದೀರಿ. ಯಾವ ರೀತಿ ಅಂದರೆ ಒಂದು ಉದಾಹರಣೆ ನೀವು ಕೊಡೋದು, ಶಿಕ್ಷಕಿ ಮತ್ತು ವಿದ್ಯಾರ್ಥಿ ಇವ್ರ ನಡುವೆ ಅನಾವಶ್ಯಕ ಕಾಮಪ್ರಚೋದನೆಯನ್ನು ತೋರಿಸ್ತಾರೆ, ಇದಕ್ಕೆ ಇಬ್ಬರು ವಯಸ್ಕರ ಹಕ್ಕು ಅನ್ನೋ ಒಂದು ಟ್ಯಾಗ್ ಲೈನ್ ಇರ್ತದೆ. ಇದು ಅತ್ಯಂತ ಸುಲಭವಾಗಿ ಯಾರಿಗೆ ಬೇಕಾದರೂ ಸಿಗಬಹುದಂಥ ಸರಕು ಇವತ್ತಿಗೆ. ಅಂದರೆ ಭಾರತೀಯರಿಗೆ ಯಾವ ಕಾಂಟೆಂಟ್ ನೋಡಬೇಕು ಅನ್ನೋದು ಗೊತ್ತಿಲ್ವೋ, ಹಿಂಗೆ ನೋಡುವ ಖುಷಿ ಆದರೆ ಅದು ತಪ್ಪು ಅಂತ ಗೊತ್ತಿದ್ರು ನೋಡ್ತಾನೆ ಇರ್ತಾರೆ. ಅದರಲ್ಲೇನು ಅಂದರೆ ಅದನ್ನ ಯಾರು ಪ್ರಚೋದನೆ ಮಾಡಬೇಕಾಗಿಲ್ಲ. ಆ ಸೀನ್ ಬಂದರೆ ನೋಡೇ ನೋಡ್ತಾರೆ, ಅದು ತಪ್ಪು ಅಂತ ಗೊತ್ತಿದ್ರು ನೋಡ್ತಾರೆ. ಆಮೇಲೆ ಅವರು ನೋಡಿದ್ಮೇಲೂ ಮತ್ತೆ ತಪ್ಪು ಮಾಡಿದೆ ಅಂತಲೂ ಅನ್ಕೋತಾರೆ. ಅದು ಅಂದರೆ ಅದೊಂದು ಇಂಟೆಲೆಕ್ಚುವಲ್ ಡಿಸಿಷನ್ ಅಲ್ಲ, ಅದು ಬಯಾಲಜಿಲಿ ಸೇರ್ಕೊಂಡ್ಬಿಟ್ಟಿರುತ್ತೆ. ಸೊ ಅವನು ಬುದ್ಧಿಪೂರ್ವಕವಾಗಿ ಇದು ತಪ್ಪು ಸರಿ ಅಂತ ಡಿಸೈಡ್ ಮಾಡೋದು ಅಷ್ಟು ಲೆಕ್ಕಕ್ಕೆ ಬರಲ್ಲ. ಸೇಮ್ ಸಿಗರೇಟ್ಸ್ ಇದ್ದಂಗೆ ಅಷ್ಟು ಅವನಿಗೆ ಆಗಿ ಸಿಗರೇಟ್ಸ್ ಎಲ್ಲರಿಗೂ ಗೊತ್ತೇ ಇರುತ್ತೆ ತಪ್ಪು ಅಂತ. ಅಂದರೆ ಯಾಕೆ ಈ ವಿಷಯ ನಾನು ಪ್ರಸ್ತಾಪ ಮಾಡಿದೆ ಅಂದರೆ, ವಿಮರ್ಶೆಯ ಬೇರೆ ಬೇರೆ ಮಜಲು ಯಾವ ರೀತಿಯಾಗಿ ಇರಬಹುದು ಅನ್ನೋದು ಈ ಪುಸ್ತಕದೊಳಗೆ ನೋಡ್ಲಿಕ್ಕೆ ಸಿಗ್ತದೆ. ಅಂದರೆ ಬರೀ ನಾವು ಸಿನಿಮಾ ವಿಮರ್ಶೆಯನ್ನು ವಿಮರ್ಶಾತ್ಮಕವಾಗಿ ನೋಡ್ತಾ ಇಲ್ಲ, ಆದರೆ ಅದೊಂದು ಒಂದು ಸೈಕೋ ಅನಾಲಿಸಿಸ್ ಥರನೂ ನೀವು ಇದರಲ್ಲಿ ವಿಮರ್ಶೆಗೆ ಒಳಪಡಿಸಿದ್ದೀರಿ. ಉದಾಹರಣೆಗೆ ನೀವು ಚೈನಾದ ರೀಲ್ಸ್ ನೋಡೋ ಪ್ಯಾಟರ್ನನ್ನು ರೆಫರ್ ಮಾಡ್ತೀರಿ. ಅಲ್ಲಿ ರೀಲ್ಸ್ ಯಾರು ನೋಡ್ತಾ ಇದ್ದಾರೆ, ಎಷ್ಟು ನೋಡ್ತಾ ಇದ್ದಾರೆ, ಇದರ ಕುರಿತಾಗಿ ಅಲ್ಲಿನ ಸರ್ಕಾರಕ್ಕೆ ಅರಿವಿರ್ತದೆ. ಆದರೆ ನಮ್ಮ ದೇಶದೊಳಗೆ ಯಾರು ನೋಡ್ತಾರೆ, ಯಾವ ವಯಸ್ಕರು ನೋಡ್ತಾರೆ, ಎಷ್ಟು ಜನ ನೋಡ್ತಾರೆ, ಯಾವ ಪ್ರದೇಶದವ್ರು ನೋಡ್ತಾರೆ, ಇದರ ಮಾಹಿತಿ ಕೂಡ ಚೈನಾಕ್ಕೆ ಇರ್ತದೆ ಅನ್ನೋದು ಕೂಡ ನೀವು ಹೇಳ್ತಾ ಇದ್ದೀರಿ. ಸೊ ಒಟ್ಟಿನೊಳಗೆ ಈ ಕಾಂಟೆಂಟ್ ಹೆಚ್ಚು ಹೆಚ್ಚು ಪ್ರೊಡ್ಯೂಸ್ ಆಗ್ತಾ ಇದ್ದ ಹಾಗೇನೆ, ಸರಕು ನಮ್ಮ ಸಮಾಜದೊಳಗೆ ಹೆಚ್ಚು ಹೆಚ್ಚು ಚಾಲ್ತಿಗೆ ಬರ್ತಾ ಇದ್ದಾಗೇ ಅದರ ಬಳಕೆಗೆ ಬೇಕಾದಂಥ ಒಂದು ಕಾಮನ್ ಸೆನ್ಸ್ ಅದು ಕೂಡ ಜಾಸ್ತಿ ಆಗಬೇಕಿತ್ತಲ್ಲ. ಅದು ಜಾಸ್ತಿ ಆಗಬೇಕಿತ್ತು ಅಂದರೆ ಅದೇ ಹೇಗೇನಲ್ಲಿ ನೋ ಹೌ ಪ್ರಾಬ್ಲಮ್ ಅಲ್ಲ, ಅದು ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಆಡಳಿತ ಸೋಲ್ತ. ಈಗ ಸಿಂಗಾಪುರಲ್ಲಿ ರೀಲ್ಸ್ ಬ್ಯಾನ್ ಮಾಡಿ, ಸಿಂಗಾಪುರಲ್ಲಿ ಅದೋ ದೇಶದಲ್ಲಿ ರೀಲ್ಸ್ ಬ್ಯಾನ್ ಮಾಡಿದ್ದಾರೆ. ಮತ್ತು ಆ ಬ್ಯಾನ್ ಮಾಡೋಕ್ಕೆ ಕಾರಣ ಏನು ಅನ್ನೋದಕ್ಕೆ ಈ ಥರ ಸೋಷಿಯಲ್ ಡಿಸ್ಕಷನ್ ಅಲ್ಲ, ನ್ಯೂರೋ ಸೈಂಟಿಸ್ಟ್ಗಳು ಅದನ್ನು ಹೇಳ್ಬಿಟ್ಟಿದ್ದಾರೆ, ಇದು ಏನು ತಪ್ಪು ಏನು ಸರಿ ಅನ್ನೋದನ್ನು. ಇದೆಲ್ಲ ಈಗ ಚರ್ಚೆಯ ವಿಷಯ ಆಗಿ ಉಳ್ಕೊಂಡೇ ಇಲ್ಲ. ಅದು ಮಾಡೋರು ಮಾಡಬೇಕಷ್ಟೇ. ಅದು ಈಗ ಅಟ್ಲೀಸ್ಟ್ ಅವರು ಇಂಡಿಯಾದಲ್ಲಿ ಏನು ಬ್ಯಾನ್ ಮಾಡೋಕ್ಕಾಗಲ್ವಲ್ಲ. ಬ್ಯಾನ್ ಮಾಡೋಕ್ಕಿಂತ ಈಗ ಚೈನಾದಲ್ಲಿ ಒಂದು 12 ವರ್ಷದ ಹುಡುಗ ರೀಲ್ಸ್ ನೋಡ್ತಾ ಇದ್ದರೆ ಪ್ರತಿ 8-10 ರೀಲ್ಸಿಗೆ ಅವನಿಗೆ ಇದು ಬರುತ್ತೆ, ಏನು ಎಚ್ಚರಿಕೆ ಜಾಸ್ತಿ ಆಯ್ತು ನಿಂದು ಅಂತ. ಮತ್ತು ಅವನಿಗೆ ಬರೋ 20 ರೀಲ್ಸಲ್ಲಿ ಫೀಡಲ್ಲಿ ಮ್ಯಾಥಮೆಟಿಕ್ಸು, ಜಿಮ್ನಾಸ್ಟಿಕ್ಸು, ಫಿಸಿಕ್ಸು, ಕ್ವಾಂಟಮ್ ಈ ಥರದ್ದನ್ನು ಫೀಡ್ ಮಾಡ್ತಾರೆ. ಇಂಡಿಯಾದಲ್ಲಿ ಮೇಕಪ್ಪು, ಮಾಲ ಟಮ್ ಟಮ್ ಮನ್ಗಳ ಬರೀ ಇದೇನೆ ಇಲ್ಲಿ. ಅಂದರೆ ಒಂದು ಕಂಟ್ರೋಲ್ಡ್ ಇದು ಇಲ್ಲ. ಒಟ್ರಾಸಿ ನೀವು ಒಂದು ಸಲ ಒಂದು ನೋಡಿಬಿಟ್ರೆ ಆ ಥರ 150 ಬರ್ತಾ ಹೋಗೋದಕ್ಕೆ
ನೀವು ಮತ್ತು ಆಲ್ಗರಿದಮಿಗೆ ಮಾತ್ರ ಸಂಬಂಧ, ಮಧ್ಯ ಸರ್ಕಾರ ಇಲ್ಲವೇ ಇಲ್ಲ. ಚೈನಾದಲ್ಲಿ ಮಧ್ಯ ಸರ್ಕಾರ ಇದೆ. ನಿನಗೆ ಬೇಕಾಗಿದ್ದು ನೋಡೋಂಗಿಲ್ಲ. ನಿನ್ನ ಏಳಿಗೆಗೆ ಏನು ಒಳ್ಳೆಯದು ಅಂತ ಚೈನಾ ಸರ್ಕಾರಕ್ಕೆ ಅನಿಸುತ್ತೋ ಅದನ್ನೇ ನೋಡ್ಬೇಕು ನೀನು. ಅದು ಬಿಟ್ಟು ಮಧ್ಯೆ ಅಲ್ಲೂ ಇದೆಲ್ಲ ಬರುತ್ತೆ. ಬಟ್ ನಮ್ಮಲ್ಲಿ ಅದು ಅದ್ರ ಪಾಡಿಗೆ ಹೋಗ್ತಾ ಇರುತ್ತೆ ಅಷ್ಟೇ. ಈ ರೀತಿ ನಾವು ವಿಶ್ಲೇಷಣೆ ಮಾಡಬೇಕಾದ್ರೇ ನಮಗೇನು ಅರ್ಥ ಆಗ್ತದೆ ಅಂದರೆ, ಎರಡು ನಾಗರಿಕತೆಗಳ ಮಧ್ಯದ ಒಂದು ವ್ಯತ್ಯಾಸನೂ ನಮಗೆ ಅರ್ಥ ಆಗ್ತದೆ. ಭಾರತೀಯರು ಸ್ವತಂತ್ರ ಮನಸ್ಕರು, ಚೈನಾನವರಿಗೆ ಮಾಡ್ರೇಟ್ ಮಾಡಲಿಕ್ಕೆ ಒಬ್ರು ಯಾವತ್ತೂ ಬೇಕು, ಚಡಿ ಹಿಡ್ಕೊಂಡು ಒಬ್ಬರು ಬೇಕು ಹೆಡ್ ಮಾಸ್ಟ್ರಲ್ಲಿ, ಆ ಥರದ ಮನೋಭಾವ ಅವರಿಗೆ ಬೇಕಂತ. ಹಂಗೇನಿಲ್ಲಪ್ಪ, ಭಾರತೀಯರೂ ಫಾಲೋವರ್ಸ್ ಏನು ಎಲ್ಲರೂ ಮಾಡ್ರೇಟ್. ಈಗ ಅದೇ ಈಗೇನು ಒಂದು ಗುರುಗಳೇನಾರು ಹೇಳಿದ್ರೆ ಭಾರತೀಯರು ಎಲ್ಲರೂ ಅದು ಸರಿನೋ ತಪ್ಪು ಫಾಲೋ ಮಾಡ್ತಾರೆ. ಭಾರತೀಯರೇನು ಆ ಥರ ಭಾಳ ಎವಾಲ್ಡ್ ಇದೇನಲ್ಲ, ಎಲ್ಲ ಮನುಷ್ಯರ ಥರನೇ ಭಾರತೀಯರೂ, ಆ ಥರ ಸ್ಪೆಷಲ್ ಏನೂ ಅಲ್ಲ. ಇಲ್ಲಿ ಅದೇ ವ್ಯಕ್ತಿಗಳದಲ್ಲ, ಇದು ಆಡಳಿತ ಮಾಡಬೇಕಾಗಿರೋ ಕೆಲಸನ ಮಾಡ್ತಾ ಇಲ್ಲ. ನೀವು ದಿನಕ್ಕೆ ನೀವು 1 ಗಂಟೆ ರೀಲ್ ನೋಡ್ತೀರಾ ಅಂದರೆ, ಆಡಳಿತ ಮನ್ಸು ಮಾಡಿದ್ರೆ ಆ 1 ಗಂಟೆಲಿ ಅರ್ಧ ಗಂಟೆ ರಿಯಲಿ ಪ್ರೊಡಕ್ಟಿವ್ ವಿಷಯನ ನಿಮಗೆ ಫೀಡ್ ಮಾಡ್ಬೋದು. ಅದನ್ನು ಚೈನಾ ಮಾಡ್ತಿದ್ದೆ, ನಾವು ಮಾಡ್ತಿಲ್ಲ ಅಷ್ಟೇ. ಈಗ ಕಲ್ಚರಲ್ ಇಂಪ್ಯಾಕ್ಟ್ ಒಂದು ನಿಮಿಷ, ಚೈನಾ ಮಾತ್ರ ಅಲ್ಲ, ಇದು ನಾನು ಉದಾಹರಣೆಗೆ ಮಾತ್ರ ಚೈನಾ ಕೊಟ್ಟಿರೋದು. ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೂಲ್ಸ್ ಇದೆ ಇದಕ್ಕೆ. ಕೆಲವು ದೇಶದಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲವೇ ಇಲ್ಲ, ಇನ್ನು ಕೆಲವು ಕಡೆ 16 ವರ್ಷದ ಕೆಳಗಿನವ್ರಿಗೆ ಇಲ್ಲ. ಈ ಥರ ತುಂಬ ಇದೆ. ಚೈನಾದ್ದೇನೆಂದರೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಆ ಉದಾಹರಣೆ ಕೊಟ್ಟಿರೋದು. ಈಗ ನೀವು ಸಿನಿಮಾದ ಕ್ರಿಟಿಕಲ್ ಮೆಥಡಾಲಜಿ ಬಗ್ಗೆ ಮಾತಾಡಬೇಕಾದ್ರೆ ಭಾರತದ ಸಾಮಾಜಿಕ ಆಮೇಲೆ ಸಾಂಸ್ಕೃತಿಕ ಪರಿವೇಕ್ಷೆಯನ್ನು ನಾವು ಗಮನದೊಳಗೆ ಇಟ್ಕೋಬೇಕು. ವಿಮರ್ಶಕರು ಸಾಧಾರಣತಃ ಒಂದು ಹಿನ್ನೆಲೆ ಇಟ್ಕೊಂಡೇ ಬಂದಿರ್ತಾರೆ. ಅವರಿಗೆ ನಾವು ಅನ್ಬಯಾಸ್ ಇದ್ದುಕೊಂಡು ನೀನು ವಿಮರ್ಶೆ ಮಾಡು ಅಂತ ಹೇಳೋದು ನ್ಯಾಯಯುತ ಅಥವಾ ನ್ಯಾಯಸಮ್ಮತ ಅಲ್ಲ ಅಂತ ನನಗನ್ನಿಸ್ತದೆ. ಇಂಥ ವಿಷಯದೊಳಗೆ ಸಾಮಾಜಿಕ ಜವಾಬ್ದಾರಿ, ಅದರ ಜೊತೆಗೇ ವೈಯಕ್ತಿಕ ಅವರ ಜವಾಬ್ದಾರಿ, ಎರಡನ್ನ ತಾಳಮೇಳ ಯಾವ ರೀತಿ ಕೂಡಿಸ್ಕೊಳ್ಳೋದು ಇಲ್ಲಿ? ಅಲ್ಲ, ಅನ್ಬಯಾಸ್ಡಾಗಿ ಯಾರೂ ಮಾಡೋಕ್ಕಾಗಲ್ಲ. ಬಟ್ ಫ್ಯಾಕ್ಟ್ಸ್ ಏನಿದೆ, ಆಬ್ಜೆಕ್ಟಿವ್ ವಿಷಯಗಳನ್ನು ಆಬ್ಜೆಕ್ಟಿವ್ ಆಗಿ ನೋಡಿಬಿಟ್ಟು ಆಮೇಲೆ ನಿನಗೆ ಬೇಕಾಗಿದ್ದು ಹೇಳುವಂಥ. ಈಗ ಏನಾಗ್ತಾ ಇದೆ ಅಂದರೆ, ಅವನಿಗೆ ಬೇಕಾಗಿದ್ದು ಮಾತ್ರ ಹೇಳ್ತಾ ಇದ್ದಾನೆ. ಆಬ್ಜೆಕ್ಟಿವಿಟಿ ಅನ್ನೋದು ಹೊರಟೋಗ್ಬಿಟ್ಟಿದೆ. ಅವ್ರಿಗೆ ಎಲ್ಲರೂ, ನೀವು ಯಾರನ್ನೇ ಕೇಳಿದ್ರು ಏನೋ ಒಂದು ಹೇಳ್ತಾರೆ. ಯಾಕೆ ಅಂದರೆ ನಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಅಂದರೆ ಆಬ್ಜೆಕ್ಟಿವಿಟಿನ ನೆಲೆ ಇಟ್ಕೊಂಡು ಆಮೇಲೆ ನಿಮಗೆ ಅನಿಸಿದ್ದು ಏನು ಬೇಕಾದ್ರೂ ಹೇಳಿ, ಹೌದು, ಅದು ಮುಖ್ಯ ಅಷ್ಟೇ. ಅಂದರೆ ನೀವು ಯಾರನ್ನೂ ಡಿಕ್ಟೇಟ್ ಮಾಡೋಕ್ಕಲ್ಲ, ಈ ಥರನೇ ಮಾಡು ಅಥವಾ ಪೂರ್ವಾಗ್ರಹ ಬಿಟ್ಟುಬಿಟ್ಟು. ಪೂರ್ವಾಗ್ರಹ ಬಿಡೋದು ಅನ್ನೋದಕ್ಕೆ ಅರ್ಥನೇ ಇಲ್ಲ, ಎಲ್ಲರಿಗೂ ಪೂರ್ವಾಗ್ರಹ ಇದ್ದೇ ಇರುತ್ತೆ. ಬಟ್ ನೀನು ಫ್ಯಾಕ್ಟ್ ಆಫ್ ದ ಮ್ಯಾಟರ್ ಅದನ್ನು ಬಿಟ್ಬಿಟ್ಟು ನಿನ್ನ ಪಾಡಿಗೆ ಪೂರ್ವಾಗ್ರಹ ಅಂದರೆ ಅದಕ್ಕೇನು ಅರ್ಥ ಇಲ್ಲ. ಅವಾಗ ಅದು ಬರೀ ಮಾತು ಆಗುತ್ತೆ ಅಷ್ಟೇ. ಓಕೆ, ಈಗ ಚರ್ಚೆಯ ಹರಿವನ್ನು ಸ್ವಲ್ಪ ನಾನು ವಿಸ್ತಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸಭಿಕರಿಗೆ ನೇರ ಪ್ರಶ್ನೆ ಇದ್ದರೆ ಕೇಳಬಹುದು. ಒಂದೇ ಒಂದು ವಿನಂತಿ ಅಂದರೆ, ದಯಮಾಡಿ ನಿಮ್ಮ ಪ್ರಶ್ನೆ ನೇರವಾಗಿ ಆದಷ್ಟು ಚಿಕ್ಕದಾಗಿ ಕೇಳಬೇಕು. ಸರ್, ಇಲ್ಲಿ ಸರ್. ಇಲ್ಲಿ ಅರುಣ್, ಫೀಡ್ಬ್ಯಾಕ್ ಬರುತ್ತೆ. ಅರುಣ್, ನಾನು ಅವ್ರ ಮಾತನ್ನು ನಾನು ಪುಸ್ತಕ ಓದಿರಲಿಲ್ಲ, ಅವ್ರ ಮಾತನ್ನು ಸ್ವಲ್ಪ ಕೇಳಿದೆ. ಇವಾಗ ಅವ್ರು ಹೇಳಿದ್ದೆಲ್ಲ ಅದು ಎಕ್ಸೆಪ್ಟ್ಸ್. ಮತ್ತು ನನ್ನದು ಕಣ್ಣಿಗೆ ಒಂದು ಬಿತ್ತು. ನಾನು ಮೊದಲಿಗೆ ಏನು ಹೇಳ್ತೀನಿ, ಈ ಪುಸ್ತಕ ವಿಮರ್ಶಾತ್ಮಕವಾಗಿ ವಿಶೇಷವಾಗಿದೆ ಅಂತ ಹೇಳ್ತೀನಿ. ಅದರ ಗುಣಮಟ್ಟ ಅದೆಲ್ಲ ಅದು ಆಮೇಲೆ ಅದು ಏನಿದೆ ಅದರಲ್ಲಿ ವಸ್ತು ನೋಡಿ ನಾನು ಹೇಳ್ಬೋದು. ಆದರೆ ನೋಡಿ, ನಮ್ಮಲ್ಲಿ ಸಿನಿಮಾ ವಿಮರ್ಶೆ ಬಂದರೆ ಯಾವಾಗಲೂ ಅದೊಂದು ಸಾಮಾಜಿಕ ನೆಲೆಯಲ್ಲಿ ಅಥವಾ ರಾಜಕೀಯ ನೆಲೆಯಲ್ಲಿ, ಮತ್ತು ನಮ್ಮಲ್ಲಿ ಈ ಅಸ್ಮಿತೆಯ ಕಷ್ಟಗಳಿರುತ್ತಲ್ಲ, ಅಂದರೆ ಜಾತಿ, ಮತ, ಈ ಭಾಷೆ ಆ ಭಾಷೆ, ಹಳ್ಳಿಯವರು ನಗರದವರು, ಈ ಥರದ್ದೆಲ್ಲ ಇರುತ್ತಲ್ಲ, ಅದೆಲ್ಲ ಸೇರಿಸ್ಕೊಂಡಿರುತ್ತೆ ಸೀರಿಯಸ್ ಸಿನಿಮಾ ಅನ್ನೋದು. ಕಮರ್ಷಿಯಲ್ ಸಿನಿಮಾ ಅನ್ನೋದನ್ನು ಅದು ಈ ಥರ ವಿಮರ್ಶೆಗೆ ಲಾಯಕ್ ಅನ್ನೋ ಥರ ಅರ್ಥ ಬರುತ್ತೆ. ಆದರೆ ನೀವು ಹೇಳ್ತಾ ಇರೋದನ್ನು ಕೇಳಿದ್ರೆ, ಮತ್ತು ಸ್ವಲ್ಪದಲ್ಲಿ ನನಗೆ ಪುಸ್ತಕದಲ್ಲಿ ಕಾಣಿಸಿದ್ದು ನೋಡಿದ್ರೆ, ಅವರು ಕಮರ್ಷಿಯಲ್ ಸಿನಿಮಾನ ಸೀರಿಯಸ್ ಆಗಿ ತೊಗೊಂಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅದು ಒಂದು ರೀತಿಯಲ್ಲಿ ಫಸ್ಟ್ ಟೈಮ್ ಸಿನಿಮಾನ ಸೀರಿಯಸ್ ಆಗಿ ನೋಡೋ ಥರದ್ದಾಗತ್ತೆ ಅಂತ ನನ್ನ ಮನಸ್ಸಿಗೂ ಬರುತ್ತೆ. ಆಯಿತಾ? ಯಾಕೆಂದರೆ
ಒಂದು ವಿಶೇಷ ಸರ್ಕಲ್ ಮಾಡಿಕೊಂಡು ಸಿನಿಮಾ ಅಂತಂದರೆ ಅದು ಒಂದು ಬುಕ್ ಕ್ಲಬ್ ಥರ ಇರುತ್ತೆ ಅಷ್ಟೇ. ಅದು ಕ್ರಿಕೆಟ್ ಮ್ಯಾಚ್ ಇರುತ್ತಲ್ಲ, ಅದು ಉದಾಹರಣೆ ಕೊಟ್ಟಿದ್ದಾರೆ. ದ್ರಾವಿಡ್ದೊಂದು ಎಕ್ಸಾಂಪಲ್ ಕೊಡ್ತಾರೆ. ಅವನು ಯಾಕೆ ಇದು ಅಷ್ಟು ಸಚಿನ್ ಅಷ್ಟು ಚೆನ್ನಾಗಿರೋ ಶಾಟ್ ಹೊಡಿತಾನೆ, ಅದು ಓದಿದೆ ನಾನು ನೇರ ಬರ್ತೀನಿ, ನಾನು ಜಾಸ್ತಿ ಮಾತಾಡ್ಕೋಗಲ್ಲ. ಅದರಲ್ಲಿ ಏನೇನೋ ಇದೆ. ಒಂದು ಲೈನ್ ಬರೆದಿದ್ದಾರೆ ಅವರು, ನೋಡಿ ಕೇಳಿದ್ರೆ ಹೆಂಗಿರ್ತೀನಿ, ನಿಮಗೆಲ್ಲ ಆಘಾತ ಆಗುತ್ತೆ. ಏನು ಬರೀತಾರೆ ಅಂದರೆ, ಅಡಿಗರನ್ನ ಬೈತಾರೆ. ಅದು ಬೈದೀವಿ ಅಂದರೆ ಹೀ ಕ್ರಿಟಿಸೈಸಸ್ ಹಿಮ್. ನಾನು ಹಂಗೆ ಹೇಳ್ತೀನಿ, ಸ್ವಲ್ಪ ಸಾಫ್ಟ್ ವರ್ಡ್ ಅದು. ಏನಂದರೆ ಅವರು ಎಲ್ಲರಿಗೂ ಅರ್ಥ ಆಗುವ ಹಾಗೆ ಪದ್ಯ ಬರೀಬೇಕು ಅಂತ ಅಡಿಗರು ಹೇಳಿದ್ದನ್ನು ಕ್ರಿಟಿಸೈಸ್ ಮಾಡ್ತಾರೆ. ಅದರ ನೆಕ್ಸ್ಟ್ ಲೈನ್ ಏನು ಹೇಳ್ತಾರೆ ಅಂದರೆ, ಅವರ್ ಆಡಿಯನ್ಸಸ್ ಆರ್ ಫೇರ್ಲಿ ಬ್ಯಾಕ್ವರ್ಡ್ ಅಂತ ಸತ್ಯಜಿತ್ ರೇ ಅವರು ಹೇಳಿದ್ದನ್ನು ಪ್ರಸ್ತಾಪ ಮಾಡಿ ಇದು ಅಯೋಗ್ಯ ಮಾತು ಅಂತ ಹೇಳ್ತಾರೆ. ನಾನು ಅದ್ರ ಬಗ್ಗೆ ಅವ್ರಿಗೆ ಸ್ವಲ್ಪ ಎಲಾಬ್ರೇಟ್ ಮಾಡೋಕ್ಕೆ ಕೇಳ್ತೀನಿ, ಯಾಕೆ ಅಂತ ಹೇಳಿಬಿಟ್ಟು ಕೇಳ್ತೀನಿ. ನೋಡಿ, ಅದು ಏನು ಪ್ರಾಬ್ಲಮ್ ಇದೆ ಇದರಲ್ಲಿ ಅಂದರೆ, ಸಿನಿಮಾ ಕನ್ಸ್ಟ್ರಕ್ಟೆಡ್ ಮೀಡಿಯಮ್ ಅಂತ ಹೇಳ್ತಾನೆ ಇದ್ದಾರೆ ಆವಾಗಿಂದ ಅವರು. ಕನ್ಸ್ಟ್ರಕ್ಟೆಡ್ ಮೀಡಿಯಮ್ ಅಂದರೆ ಏನು ಹೇಳ್ತಿದ್ದಾರೆ ಅಂದರೆ, ನೀವು ಕ್ಯಾಮ್ರಾಯಿಂದ ಲೆನ್ಸ್ ಕ್ಯಾಪ್ ತೆಗೆದ ತಕ್ಷಣ ಅದಕ್ಕೆ ಏನು ಬೇಕಾದ್ರೂ ಕಾಣಿಸ್ಬೋದು, ನೀವು ಆಯ್ಕೆ ಮಾಡ್ಕೊಳ್ತೀರ ಏನು ಕಾಣಿಸ್ಬೇಕು ಅಂತ. ಅದನ್ನು ರಿಯಾಲಿಟಿ ಅಂತ ಹೇಳೋಕ್ಕಾಗಲ್ಲ, ಅದು ಸೆಲೆಕ್ಟಿವ್ ಎಕ್ಸೆಪ್ಟ್, ಅದು ರಿಯಾಲಿಟಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಹಾಗಿದ್ದ ಮೇಲೆ ನಿಮಗೆ ಅಷ್ಟು ಕನ್ಸ್ಟ್ರಕ್ಟೆಡ್ ರಿಯಾಲಿಟಿ ಇರೋದ್ರಿಂದ ನೀವು ಆಡಿಯನ್ಸ್ ಟ್ರೈನ್ ಆಗಿದ್ದಾರೆ ಸಿನಿಮಾ ಹೆಂಗೆ ನೋಡೋದು ಅಂತ. ರಿಯಾಲಿಟಿ ಅಲ್ಲ ಅದು, ಕಟ್ ಅನ್ನೋದು ರಿಯಾಲಿಟಿ ಅಲ್ಲ ಅಲ್ವಾ. ಅದನ್ನು ಟ್ರೈನ್ ಮಾಡಿಕೊಂಡು ನೋಡ್ತಾ ಇರ್ತಾರೆ. ಅದಕ್ಕೆ ಅವ್ರು ಹಂಗೆ ಹೇಳೋದು ಜವಾಬ್ದಾರಿ, ಬೇಜವಾಬ್ದಾರಿತನ ಅಂತ ನೀವು ಆ ಅರ್ಥದಲ್ಲಿ ಹೇಳ್ತಿದ್ದೀರೋ, ಅಥವಾ ನೀವು ಸಿನಿಮಾ ಮಾಡೋದ್ರಲ್ಲೇ ಅರ್ಥ ಆಗೋ ಪೂರ್ತಿ ಜವಾಬ್ದಾರಿ ಬರೀ ಫಿಲ್ಮ್ ಮೇಕರ್ ಮೇಲಿದೆ ಅಂತ ಹೇಳ್ತಿದ್ರು. ಅಷ್ಟೇ ನಾನು ಕೇಳೋದು, ಬೇರೆ ಏನೂ ಕೇಳಲ್ಲ. ಅಲ್ಲ, ಆ ಜವಾಬ್ದಾರಿ ಯಾರ ಮೇಲೂ ಇಲ್ಲ. ನನ್ನ ಸಿನಿಮಾ ನಿನಗೆ ಅರ್ಥ ಆಗಿಲ್ಲ ಅಂತ ಯಾರು ಹೇಳಿದ್ರೆ ಆಯಿತು, ಅರ್ಥ ಮಾಡಿಸಿದಾಗ ಉತ್ತರ ಕೊಡೋಂಗಿರ್ಬೇಕು ಅವರು. ನೀನು ಬ್ಯಾಕ್ವರ್ಡ್ ಅದಕ್ಕೆ ನಿಂಗೆ ಅರ್ಥ ಆಗಲಿಲ್ಲ ಅಂದರೆ ಅದು ದೂಷಣೆ ಅಷ್ಟೇ. ಅವ್ರಿಗೆ ಸತ್ಯಜಿತ್ ರೇಗೆ ಅದು ಗೊತ್ತಿಲ್ಲ. ಅದು ಯಾವುದೋ ದುರ್ಗಿ ಅಂತಲೇ ಯಾವುದೋ ಸಿನಿಮಾ ಬಂದಿತ್ತಂತೆ, ಅದಕ್ಕೆ ಗಲಾಟೆ ಆಯಿತು. ಅಷ್ಟಕ್ಕೆ ಇಂಡಿಯನ್ ಆಡಿಯನ್ಸ್ ಆರ್ ಬ್ಯಾಕ್ವರ್ಡ್, ಫೇರ್ಲಿ ಬ್ಯಾಕ್ವರ್ಡ್, ಅನ್ಸೊಫಿಸ್ಟಿಕೇಟೆಡ್ ಅಂತ ಏನೇನೋ ಅಂದರೆ ಭಾಳ ಫೂಲಿಶ್ ಆಗಿದೆ ಅವ್ರ ಮಾತುಗಳು. ಅದು ಅಲ್ಲಿ ಅವ್ರು ಉತ್ತರ ಕೊಟ್ಬಿಟ್ರೆ ಆಯಿತು. ನಿಮ್ಮದು ಈಗ ಅಡಿಗರ ಪದ್ಯನೂ ನಾನು ಬರೆದಿರೋದು ಯಾಕೆ ಅಂದರೆ, ಮಾಸ್ತಿ ಅವರು ಎಲ್ಲೋ ಅಡಿಗರಿಗೆ ಸಿಕ್ಕಾಗ ಕೇಳಿದ್ರಂತೆ, ಏನಪ್ಪ ನಿನ್ನ ಪದ್ಯ ಅರ್ಥನೇ ಆಗಲ್ವಲ್ಲ ಅಂತ. ಇವ್ರು ಮಾರನೇ ದಿನ ಹೋಗ್ಬಿಟ್ಟು ಅದಕ್ಕೆ ಅರ್ಥವಾಗುವ ಹಾಗೆ ಬರೆಯಬೇಕು ಎಂದ ಹಿರಿಯರು ತಮಗೆ ಎಂದು ಸೇರಿಸಿದ್ದಾರೆ ಅಂತಲೇ ಏನೋ ವ್ಯಂಗ್ಯವಾಗಿ ಪದ್ಯ ಬರೆದಿದ್ದಾರೆ. ಇಲ್ಲಿ ಪಾಯಿಂಟ್ ಇರೋದು ಅವರಿಬ್ಬರು ಜಗಳ ನಮಗೆ ಬೇಕಾಗಿಲ್ಲ. ಅವ್ರು ಏನಾದ್ರು ಮಾಡ್ಕೊಳ್ಳಿ, ನಿಮ್ಮ ಪದ್ಯ ಚೆನ್ನಾಗಿದೆ ಅಂತ ನೀವು ಹೇಳ್ತಾ ಇದ್ದೀರ, ಅಥವಾ ನನಗೆ ಅರ್ಥ ಆಗಿಲ್ಲ ಅಂತ ಕೇಳಿದಾಗ ಅದೇನು ಅಂತ ವಿವರ್ಸಕ್ಕೆ ಬರಬೇಕು ನಿಮಗೆ. ಯಾವುದಾದ್ರು ಇದೆಲ್ಲ ಸಬ್ಜೆಕ್ಟಲ್ಲೂ ಆಗೋದೇ ಅಲ್ವಾ. ಯಾವುದೋ ಒಂದು ಥಿಯರಮ್ ಸರಿ ಇದೆ ಅಂದರೆ ನನಗೆ ಅರ್ಥ ಆಗಲಿಲ್ಲ ಅಂದರೆ ಕೇಳಿದ್ರೆ ಹೇಳ್ತಾರೆ ಅವ್ರು ಯಾಕೆ ಸರಿ ಯಾಕೆ ತಪ್ಪು ಅಂತ. ಯಾರೋ ಒಬ್ಬ ಕೂತ್ಕೊಂಡು ಶಂಕರಾಭರಣ ರಾಗ ಹಾಡ್ತಾ ಇದ್ದಾಗ ನೀನು ಸರಿಯಾಗಿ ಹಾಡಿಲ್ಲ ಅಂತ ಯಾರು ಹೇಳಿದ್ರೆ ಯಾಕೆ ಅಂದರೆ ಏನು ಸ್ವರ ತಪ್ಪು ಮಾಡಿದೆ ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಈ ಥರ ಆರ್ಟಿಸ್ಟ್ಗಳಿಗೆ ಸತ್ಯಜಿತ್ ರೇ ಇವ್ರುಗಳೆಲ್ಲ ಏನಂದರೆ, ಪ್ರಶ್ನೆ ಕೇಳಿದ ತಕ್ಷಣ ನಿನಗೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ, ವಿಷಯ ಏನು ಅಂತ ಹೇಳ್ತಾ ಇಲ್ಲ. ಅವ್ರು ವಿಷಯ ಹೇಳಿದ್ಮೇಲೆ ನಂಗೆ ಗೊತ್ತಾಗ್ತಿದ್ರೆ ಓಕೆ, ಅದು ಪರವಾಗಿಲ್ಲ. ಅವ್ರು ವಿಷಯ ಹೇಳೋದೇ ಇಲ್ಲ. ಅವ್ರಿಗೇನಂದರೆ ಪ್ರಶ್ನೆ ಬೇಕಾಗಿಲ್ಲ, ನಾನು ಮಾಡ್ತಾ ಇರೋದನ್ನ ಗ್ರೇಟ್ ಅಂತ ಒಪ್ಕೊಳ್ಳಿಲ್ಲ ಅಂದರೆ ನಿನಗೆ ಅರ್ಥ ಆಗ್ತಾ ಇಲ್ಲ ಅನ್ನೋದು ಅವರ ಇದು. ಬರೀ ಸತ್ಯಜಿತ್ ರೇ ನಾನು ಒಂದು ಎಕ್ಸಾಂಪಲ್ ಫೇಮಸ್ ಅಂತ ಕೊಟ್ಟಿರೋದು. ಯೂಶಲಿ ಪ್ಯಾರಲಲ್ ಇವ್ರದ್ದೆಲ್ಲ ಅವರ ಆ್ಯಟಿಟ್ಯೂಡೇ ಹೆಂಗಿರುತ್ತೆ ಅಂದರೆ, ಜನ ಸ್ವಲ್ಪ ಕೆಳಗಿದ್ದಾರೆ ಅನ್ನೋ ಥರ ಇರುತ್ತೆ. ಅಂದರೆ ನಮ್ಮ ಜನ ಒಳ್ಳೆ ಸಿನಿಮಾ ನೋಡಲ್ಲ ಅಂತನೋ ಏನೋ ಒಂದು ಅವ್ರಿಗೆ ಒಟ್ಟಿನಲ್ಲಿ ಆ ಜನದ ಲೆವೆಲ್ಲಿಗಿನ್ನ ನಮ್ಮ ಆರ್ಟ್ ಮೇಲಿದೆ ಅನ್ನೋ ಭಾವನೆ ಇರುತ್ತೆ ಅವರಿಗೆಲ್ಲ. ಅದು ಪಾಯಿಂಟ್ ಅಷ್ಟೇ. ಅದು ಇರಲೂಬೋದು ಅವ್ರ ಆರ್ಟ್ ಮೇಲೆ, ಅದೇನು ಅಂತ ಹೇಳಬೇಕಲ್ಲ. ಹೆಂಗೆ ಮೇಲೆ ಅಂತ ಹೇಳಿಬಿಟ್ರೆ ಓಕೆ ಅಷ್ಟೇ, ಅದನ್ನು ಒಪ್ಕೋಬೋದು. ಅದನ್ನು ಯಾರೂ ಹೇಳಿಲ್ಲ. ಇವ್ರು ಯಾರ್ಯಾರು ನಮ್ಮ ಆರ್ಟ್ ಗ್ರೇಟ್, ಜನಕ್ಕೆ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ, ಅದು ಯಾಕೆ ಅಂತ ಅವ್ರು ಯಾರೂ ಹೇಳಿಲ್ಲ ಅಷ್ಟೇ. ಅದು ಯಾವಾಗ ಬೇಕಾದ್ರೂ ಹೇಳ್ಬೋದು, ಈಗಲೂ ಯಾರು ಹೇಳ್ಬೋದು ಯಾಕೆ ಅಂತ. ಸೊ ಪ್ರಶ್ನೆ ಯಾರಾದರೂ ಅಲ್ಲಿ? ಕ್ಷಮಿಸಿ, ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗಲ್ಲ, ಸಿನಿಮಾ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ. ಒಂದು ವಾಣಿಜ್ಯೋದ್ಯಮವಾಗಿ ಸಿನಿಮಾ ರಂಗ ಒಟ್ಟಾರೆ ಅಟ್ಲೀಸ್ಟ್ ಕನ್ನಡಿಗರ ದೃಷ್ಟಿಯಲ್ಲಿ
ಅದಕ್ಕೆ ದಿನದಿಂದ ದಿನಕ್ಕೆ ಗ್ರೋತ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬೋದು. ಒಟ್ಟಾರೆ ಫುಟ್ಫಾಲ್ ಅಥವಾ ಟೋಟಲ್ ಬಿಸ್ನೆಸ್ ನಾಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಸಿನಿಮಾ ಅಂತಲ್ಲ, ಒಟ್ಟಾರೆ ಇಂಡಸ್ಟ್ರಿಯಾಗಿ ತುಂಬ ಭಯದ ವಾತಾವರಣ ಕನ್ನಡ ಚಿತ್ರರಂಗದ ಮಟ್ಟದಲ್ಲಂತೂ ಇದೆ. ಹಿಂದಿ ಚಿತ್ರರಂಗದಲ್ಲೂ ದೊಡ್ಡ ಸ್ಟಾರ್ಗಳ ಅಥವಾ ಸುಮಾರು ಒಂದು ವಾಣಿಜ್ಯೋದ್ಯಮವಾಗಿ ಗ್ರೋತ್ ಕಾಣಿಸ್ತಾ ಇಲ್ಲ. ಸೊ ಈ ದೃಷ್ಟಿಯಿಂದ ಒಂದೆರಡು ಬೆಳಕು ಚೆಲ್ಲಿದರೆ ಅದನ್ನು ನೀಡ್ ಆಫ್ ಮಾಡರೇಟಿಂಗ್, ಮೋರ್ ಮಾಡರೇಷನ್, ಇವಾಗ ಚೀನಾ ಹೇಗೆ ಮಾಡರೇಟ್ ಮಾಡ್ತಾ ಇದೆ ಆ ಪರ್ಸ್ಪೆಕ್ಟಿವಲ್ಲಿ ಎರಡನ್ನೂ ಕನೆಕ್ಟ್ ಮಾಡಿ ಒಂದೆರಡು ವಿಷಯಗಳನ್ನು ತಿಳಿಸ್ಕೊಟ್ರೆ ತುಂಬ ಧನ್ಯವಾದಗಳು. ಅಂದರೆ ಭಾರತದಲ್ಲಿ ಸಿನಿಮಾ ವೀಕ್ಷಣೆ ಕಡಿಮೆ ಆಗಿಲ್ಲ. ಸ್ವಲ್ಪ ವಿಚಿತ್ರ, ಈಗ ಆ್ಯಕ್ಚುಲಿ ಈಗಿನ ಜನ ಮೊದಲಿಗಿನ ಜಾಸ್ತಿ ಸಿನಿಮಾಗಳು ನೋಡಿದ್ದಾರೆ, ಬಟ್ OTT ಅಲ್ಲಿ ಇಲ್ಲಿ ನೋಡಿದ್ದಾರೆ. ಹಾಗಂತ ಔಟ್ಡೋರ್ ಉತ್ಸಾಹನೂ ಜನಕ್ಕೇನು ಕಡಿಮೆ ಆಗಿಲ್ಲ. ಎಲ್ಲೋದ್ರೂ ಕಾಲಿಡೋಕ್ಕೆ ಜಾಗ ಇರೋಲ್ಲ. ನೀವು ಯಾವುದೇ ಒಂದು ಜಾತ್ರೆನೋ ಅಂದರೆ ಔಟ್ಡೋರ್ ಎಕ್ಸ್ಪೀರಿಯೆನ್ಸು ಜನಕ್ಕೆ ಬೇಕು, ಸಿನಿಮಾ ಎಕ್ಸ್ಪೀರಿಯೆನ್ಸು ಬೇಕು. ಬಟ್ ಹೊರಗಡೆ ಹೋಗಿ ಸಿನಿಮಾ ನೋಡೋ ಎಕ್ಸ್ಪೀರಿಯೆನ್ಸು ಅದೊಂಚೂರು ಏನೋ ಕೊರತೆ ಆಗಿದೆ. ಇದು ಚೈನಾಕ್ಕೆ ಹೋಲ್ಸೋಕ್ಕಾಗಲ್ಲ. ಯಾಕಂದರೆ ಚೈನಾದವರು ಕಂಟೆಂಟಿಂದ ರೂಲ್ ಮಾಡ್ತಾಯಿಲ್ಲ, ಅವ್ರು ಬರೀ ಮಾರ್ಕೆಟಿಂದ ರೂಲ್ ಮಾಡ್ತಾರೆ. ಅವ್ರು ಚೈನಾದ ಸಿನಿಮಾ ಏನು ಬರ್ತಾಯಿಲ್ಲ, ಅಷ್ಟೊಂದು ಬರ್ತಾಯಿದೆ, ಬಟ್ ಈ ಥರ ಆವರಿಸ್ಕೊಳ್ಳೋ ಅಷ್ಟೇನು ಬರ್ತಾಯಿಲ್ಲ. ಇನ್ನು ಭಾರತದಲ್ಲಿ ಸಿನಿಮಾ ನೋಡ್ತಾ ಇಲ್ಲ ಅನ್ನೋದು ಅದು ಸ್ವಲ್ಪ ತುಂಬ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಅದು ಪ್ರೊಡ್ಯೂಸರ್ಗಳು ಅದಕ್ಕೆಲ್ಲ ಮೀಟಿಂಗ್ ಹೆಚ್ಚು ಕಮ್ಮಿ ತಿಂಗಳಿಗೆ ಒಂದೊಂದು ಗುಂಪು ಅದ್ರ ಬಗ್ಗೆ ಮೀಟಿಂಗ್ ಮಾಡ್ತಾರೆ. ಏನು ಮಾಡಬೇಕು, ಬರ್ತಾ ಇಲ್ಲ ಜನ, ಏನೇನೋ ಮೀಟಿಂಗ್ ಮಾಡ್ತಾರೆ. ಹೋದ ತಿಂಗಳು ಹೋಮ ಎಲ್ಲ ಮಾಡಿದ್ರು, ಜನ ಬರಲ್ಲ ಅಂತ. ಅಲ್ಲ, ಹೋಮಕ್ಕೆ ಜನ ಬಂದರು, ಅದು ಬೆಂಗಳೂರಲ್ಲೇ. ಹೋಮ ಆದಮೇಲೆ ಊಟನೂ ಇತ್ತು. ಅದು ಹಾಗಾಗಿ ಈ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದು ಸ್ವಲ್ಪ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ನನಗೂ ಗೊತ್ತಿಲ್ಲ ಅದು ಯಾಕೆ ಅಂತ. ಮತ್ತು ಇವರು ಜನ ಬರ್ತಾ ಇಲ್ಲ ಅನ್ನುವಾಗ ಪ್ಯಾರಾಮೀಟರ್ ಆಗಿ ಯಾವುದೋ ಕಾಂತಾರ ಎಲ್ಲ ಇಟ್ಕೊಂಡ್ಬಿಡ್ತಾರೆ. ಅದೆಲ್ಲ ತುಂಬ, ಅದು ಒನ್ಸ್ ಇನ್ ಎ ಲೈಫ್ ಟೈಮ್. ಈಗ ಕಾಂತಾರ ಥರ ಸಿನಿಮಾ ಇಡೀ ಕನ್ನಡ ಇಂಡಸ್ಟ್ರಿಲಿ 10 ಬಂದಿರ್ಬೋದು ಅಷ್ಟೇ. ಸೊ ಪ್ಯಾರಾಮೀಟರ್ನ ಅಷ್ಟೊಂದು ಹೈಟಲ್ಲಿ ಇಟ್ಕೊಳ್ಳೋಕ್ಕಿಂತ ಆ್ಯಾವ್ರೇಜ್ ಹಿಟ್ ಸಿನಿಮಾಗಳು ಕೊಡೋದು ಹೆಂಗೆ, ಅಥವಾ ಆ ಥರ ಜನನ ಕರ್ಕೊಂಬರೋದು ಹೆಂಗೆ ಅಂತ ನೋಡೋದು ಬೆಟರು. ಜನ ಯಾಕೆ ಬರ್ತಾಯಿಲ್ಲ ಅಂತ ನನಗೂ ಆ್ಯಕ್ಚುಲಿ ಅದು ಗೊತ್ತಾಗ್ತಾ ಇಲ್ಲ. ಮತ್ತು ಥಿಯೇಟರ್ ಅನ್ನೋದು ಅದು ಸ್ವಲ್ಪ ಲಾಸ್ ಬಿಸ್ನೆಸ್, ಎಸ್ಪೆಷಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರು ತುಂಬ ಲಾಸ್ ಅದು. ಎನಿವೆ ಈಗ ಯಾವುದೂ ಸಿಂಗಲ್ ಸ್ಕ್ರೀನ್ ಹೊಸದಾಗಂತೂ ಈಗ ಒಂದು 20 ವರ್ಷದಲ್ಲಿ ಕಟ್ಟಿಲ್ಲ, ಮತ್ತು ಇರೋದು ಎಲ್ಲ ಮುಚ್ಚೋಗ್ತಾ ಇದೆ. ಬಟ್ ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಂದರೆ 150 by 150 ಸೈಟಲ್ಲಿ ಒಂದು ಅಂಗಡಿ ಲೆಕ್ಕ. ಅಂದರೆ ಒಂದು ಅಂಗಡೀಲಿ ಎಷ್ಟೇ ವ್ಯಾಪಾರ ಆದರೂ ಅಷ್ಟು ದೊಡ್ಡ ಜಾಗಕ್ಕೆ ಅದು ಲಾಸೇ. ಅದು ಅಲ್ಲಿ 12 ಅಂಗಡಿ ಇರುತ್ತೆ, ಪಾರ್ಕಿಂಗು ಮತ್ತು ಪಾಪ್ಕಾರ್ನ್ ಅಂತ ಸಬ್ ಬಿಸ್ನೆಸ್. ಬಟ್ ಆ ಥರ ಒಂದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಬದಲು ಮಾಲ್ಗಳು ಮಾಡಿದ್ರೆ ಸೇಮ್ ಸೈಟಲ್ಲಿ 150 by 150ಲಿ 150 ಅಂಗಡಿ ಆಗುತ್ತೆ. ಅವಾಗ ಬರೀ ಸಿನಿಮಾ ಮೇಲೆ ಆ ವಹಿವಾಟು ನಿಂತಿರೋದಿಲ್ಲ. ಸ್ವಲ್ಪ ಅದೇ ಈ ಥರ ಏನೇನೋ ಆಸರೆಗಳು ತೊಗೊಂಡು ಸಿನಿಮಾ ಮುಂದುವರಿಸ್ಬೇಕು. ಮತ್ತು ಕನ್ನಡ ಸಿನಿಮಾಗೆ ಪ್ರೇಕ್ಷಕರು ಕಡಿಮೆ ಆಗ್ತಿದ್ದಾರೆ ಅಂದರೆ ಎಲ್ಲ ಕಡೆನೂ ಈ ಕಂಪ್ಲೇಂಟ್ ಇದೆ. ಪ್ಯಾನ್ ಇಂಡಿಯಾ ಅಂತ ಎಲ್ಲ ಭಾಷೆದು ಲೆಕ್ಕ ಹಾಕಿದ್ರೆ ಈಗಲೂ ಪ್ರತಿ ವರ್ಷ ಒಂದು 20 ಹಿಟ್ ಸಿನಿಮಾ ಬರ್ತಾಯಿದೆ, ಬರೀ ಕನ್ನಡದಲ್ಲಿ ಬರ್ತಾ ಇಲ್ಲ. ಬಟ್ ಕನ್ನಡ 2, ತೆಲುಗು 2, ತಮಿಳ್ 3 ಹಿಂಗೇನೇನೋ ಆಗ್ಬಿಟ್ಟು ಪ್ಯಾನ್ ಇಂಡಿಯಾದಲ್ಲಿ ಈಗಲೂ ಫುಟ್ಫಾಲ್ಸ್ ಚೆನ್ನಾಗೇ ಇದೆ. ಅದಕ್ಕೇನಾರು ಡಬ್ಬಿಂಗಿಂದ ಏನಾರು ಆಗ್ಬೋದು, ಅದೇ ನನಗೂ ಗೊತ್ತಿಲ್ಲ. ಬಟ್ ಕಡಿಮೆ ಅಂತೂ ಆಗಿದೆ. ತುಂಬ ಪ್ರೊಡ್ಯೂಸರ್ಗಳು ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಮತ್ತು ಕೆಲವು ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಇರೋದು ಇಲ್ಲ. ಅದು ಪ್ರಾಬ್ಲಮ್ ಏನು ಡ್ಯಾಮೇಜ್ ಮಾಡಬೇಕು ಅದನ್ನು ಮಾಡೇ ಮಾಡುತ್ತೆ. ಏನಾಗುತ್ತೆ ನೋಡಬೇಕು. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ತಲುಪಿದ್ದೀವಿ. ಈ ಪುಸ್ತಕದ ವಿಶೇಷ ಏನು ಅಂದರೆ, ನಾನು ಮೊದಲೇ ಹೇಳ್ದಂಗೆ ಇನ್ನೊಂದು, ಈಗ ಗೌರ್ಮೆಂಟ್ ಲೀಗಲಿ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಅವರಿಗೆ ಪರ್ಮಿಷನ್ ಕೊಟ್ಟಾರೆ, ನೀವು ಮಾಲಾಗಿ ಕನ್ವರ್ಟ್ ಮಾಡ್ಬೋದು ಅಂತ. ಬಟ್ ಅದಕ್ಕೆ ಮತ್ತೆ ಅವರೊಂದು 4-5 ಕೋಟಿ ಇನ್ವೆಸ್ಟ್ ಮಾಡಿ, ಮತ್ತು ಎಲ್ಲ ಥಿಯೇಟ್ರನ್ನು ಮಾಲ್ ಮಾಡೋಕ್ಕಾಗಲ್ಲ. ಕೆಲವು ಥಿಯೇಟ್ರ್ ಗಲ್ಲಿ ರೋಡಲ್ಲಿರುತ್ತೆ, ಸಿಂಗಲ್ ಸ್ಕ್ರೀನ್ ಥಿಯೇಟ್ರೆಲ್ಲ ಏರಿಯಾ ಒಳಗಡೆ ಇರುತ್ತೆ, ಅಲ್ಲಿ ಮಾಲ್ ಮಾಡೋಕ್ಕಾಗಲ್ಲ. ಅದೇ ಒಟ್ಟು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಇದು. ಹಾಗಾಗಿ ಚಲನಚಿತ್ರದಂಥ ಒಂದು ಸಂಕೀರ್ಣ ಮಾಧ್ಯಮವನ್ನು ಸಾಮಾನ್ಯರಿಗೆ ತಿಳಿಸುವಂಥ ಪ್ರಯತ್ನ ಮೇಲಿಂದ ಮೇಲೆ ಆಗ್ತಾ ಇರಬೇಕು. ಬರೀ ಒಂದೇ ರೀತಿಯಲ್ಲ, ಬೇರೆ ಬೇರೆ ರೀತಿಯೊಳಗೆ ಆಗಬೇಕು.
ಅಕ್ಷರ ರೂಪದೊಳಗೆ ಎಷ್ಟು ಸಾಧ್ಯವೋ ಅಷ್ಟಾಗಬೇಕು. ಬೇರೆ ಬೇರೆ ಸಾಧನೆಗಳನ್ನು ಕೂಡ ನಾವು ಅದಕ್ಕೆ ಸೇರಿಸಬಹುದು. ಆದರೆ ಅಕ್ಷರ ಮಾಧ್ಯಮದಲ್ಲಿ ಯಾವಾಗ ಇಂಥ ಪ್ರಯತ್ನಗಳಾಗ್ತಾವೋ ಅದಕ್ಕೆ ಒಂದು ವಿಶೇಷ ಅರ್ಥ ಬರ್ತದೆ. ಹೆಂಗಂದರೆ ಅರುಣ್ರೇ ತಮ್ಮ ಪುಸ್ತಕದಲ್ಲಿ ಹೇಳೋ ಹಾಗೆ ಚಲನಚಿತ್ರ ನಿರ್ದೇಶಕನ ಮಾಧ್ಯಮ ಎನ್ನುತ್ತಾರೆ. ಒಂದು ಕಥೆ ಸಿನಿಮೀಯ ಆಗುವುದು ನಿರ್ದೇಶಕನ ನಿರ್ಣಯಗಳಿಂದ. ಪ್ರತ್ಯೇಕ ವಿಭಾಗ ಮತ್ತು ಇಡೀ ಸಿನಿಮಾ ಎಂಬ 2 ಹಂತಗಳಲ್ಲಿ ಅವನು ನಿರ್ಣಯ ಮಾಡುತ್ತಿರುತ್ತಾನೆ. ಆದರೆ ದೃಶ್ಯ ಮಾಧ್ಯಮದ ಸಾಧ್ಯತೆ, ಅದಕ್ಕಿರುವ ಪ್ರಭಾವ, ಪರಿಣಾಮ ಇತ್ಯಾದಿಗಳ ಕಾರಣದಿಂದ ಒಂದು ಸಿನಿಮಾ ಹೇಗೆ ಬರಬೇಕು, ಬಂದಮೇಲೆ ಅದನ್ನು ಎಲ್ಲಿ ಯಾವುದಕ್ಕೆ ಬಳಸಬೇಕು ಎಂಬುದನ್ನು ಸಿದ್ಧಾಂತಗಳು, ಪಕ್ಷಗಳು, ಗುಂಪುಗಳು, ದೇಶಗಳು ಇನ್ನೂ ಯಾರ್ಯಾರೋ ನಿರ್ಧರಿಸುವ ರಾಜಕಾರಣ ನಡೆಯುತ್ತದೆ. ಕಥೆ ತನ್ನ ಸಿನಿಮೀಯ ಪಯಣ ಮುಗಿಸಿ ಸಿನಿಕೀಯ ಪಯಣ ಶುರು ಮಾಡುತ್ತದೆ. ಬಹುಶಃ ನಾನು ಇತ್ತೀಚೆಗೆ ಓದಿರುವಂಥ ಪುಸ್ತಕಗಳಲ್ಲಿ ಇಷ್ಟೊಂದು ಸುಂದರವಾಗಿ ತಮ್ಮ ಪುಸ್ತಕಕ್ಕೆ ಇತಿಶ್ರೀ ಹೇಳಿದಂಥ ಉದಾಹರಣೆ ನನಗಂತೂ ನೆನಪಿಲ್ಲ. ಮತ್ತೊಮ್ಮೆ ಅರುಣ್ರಿಗೆ ನಿಮ್ಮ ಹೊಸ ಪುಸ್ತಕಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ನಮ್ಮ ಸಂವಾದಕ್ಕೆ ಜೊತೆಯಾದಂಥ ತಮ್ಮೆಲ್ಲರಿಗೂ ಸಭಿಕರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ಒಂದು ನಿಮಿಷ ಸರ್ ಸರ್ ಒಂದು ನಿಮಿಷ. ಇವರು ಇಕ್ಬಾಲ್ ಅವರೊಂದು ಕವನ ಬರೆದಿದ್ದಾರೆ. ಒಂದು ದೊಡ್ಡ ಪುಸ್ತಕ ಅದು, ಶಿಕ್ವಾ ಅಂತ. ಶಿಕ್ವಾ ಅಂದರೆ ಕಂಪ್ಲೇಂಟ್ ದೇವರ ಮೇಲೆ. ಅವ್ರು ಹೇಳ್ತಾರೆ, ನಾವು ಇಸ್ಲಾಮಿನ ಯೋಧರು ಜಗತ್ತಲ್ಲಿ ಎಲ್ಲ ಕಡೆ ಹೋಗಿ ನಿನ್ನ ಮಾತನ್ನು, ನಿನ್ನ ವಿಚಾರವನ್ನು ಎಲ್ಲರಿಗೂ ಮನದಟ್ಟು ಮಾಡಿ ಮತಾಂತರಗೊಳಿಸುವ ಪ್ರಯತ್ನ ಮಾಡಿದ್ದು, ಯಾವ ದುಡ್ಡಿನ ಆಸೆ ಇಲ್ಲದೇ ಮಾಡಿದ್ವಿ ನಾವು. ಆದರೆ ನಮ್ಮನ್ನು ಇಷ್ಟು ಭಾರತದಲ್ಲಿ ವಿಶೇಷವಾಗಿ ನಮ್ಮನ್ನು ಇಷ್ಟು ಬಡತನದಲ್ಲಿ ಇಟ್ಟಿದ್ಯಾ ಅಂತ ದೇವ್ರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಅದಕ್ಕೆ ಯಾರು ಏನೆಲ್ಲ ಸುಮ್ಮನೆ ಇದ್ದರು. ಅವರೇ ಸ್ವಲ್ಪ ವರ್ಷ ಆದಮೇಲೆ ಜವಾಬೆ ಶಿಕ್ವಾ ಅಂತ ಇನ್ನೊಂದು ಪುಸ್ತಕ ಬರುತ್ತೆ. ಅಂದರೆ ದೇವರು ಉತ್ತರ ಕೊಟ್ಟಂಗೆ, ದೇವರೇ ಉತ್ತರ ಕೊಟ್ಟಂಗೆ ಬರೆದಿದ್ದಕ್ಕೆ ಅವ್ರ ಮೇಲೆ ಒಂದು ಫತ್ವಾ ಹೊರಡ್ಸಿದ್ರು. ನೀನು ದೇವ್ರ ಮೇಲೆ ಉತ್ತರ ಕೊಟ್ಟಂಗೆ ಹೆಂಗೆ ಬರ್ತೀವಿ. ಆದರೆ ಆ ಥರ ಅಪಾಯ ಅರುಣ್ಗಿಲ್ಲ. ಇದು ಬರೆದಿದ್ದಾರೆ ಇವಾಗ. ನಾನು ಹೇಳ್ತೀನಿ, ಸ್ವಲ್ಪ ದಿನ ಕೂತು ಮತ್ತೆ ಬರೀರಿ ನೀವು. ಆ್ಯಕ್ಚುಲಿ ನಿಮ್ಮ ಪುಸ್ತಕಕ್ಕೆ ಒಂದು ಉತ್ತರನ ನೀವೇ ಬರೆದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ನನಗೆ. ಥ್ಯಾಂಕ್ ಯು. ಧನ್ಯವಾದಗಳು. ಈ ಚರ್ಚೆಯ ಬಗ್ಗೆ ಇರುವ ಪ್ರಶ್ನೆ: ಸಿನಿಮಯ ಸಿನಿಕೆಯ ಪುಸ್ತಕದ ಮೊದಲ ಅಧ್ಯಾಯದ ಹೆಸರೇನು? ಸರಿಯಾದ ಉತ್ತರ ಕೊಟ್ಟ ಅದಿತಿ ಇವರಿಗೆ ಅರುಣ್ ಭಾರದ್ವಾಜ್ ಅವರು ಪುಸ್ತಕ ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವಳು ನಮ್ಮ ಅಕ್ಕನ ಮಗಳು ಮೊದಲೇ ಓದಿದ್ಲು ಹಂಗೆ. ಅದರ ಮೊದಲೇ ಪೇಪರ್ ಲೀಕ್ ಆಗಿತ್ತು ಅಂತ ಇಲ್ಲಿ. ಧನ್ಯವಾದಗಳು. ಈಗ ನಾನು ಸುಜಿತ್ ಪ್ರತಾಪ್ ಅವರನ್ನು ಚರ್ಚೆ ಮತ್ತು ಪುಸ್ತಕ ಬಿಡುಗಡೆಯಲ್ಲಿ ಭಾಗವಹಿಸಿದ ಪ್ರಕಾಶ್ ಬೆಳವಾಡಿ, ಅರುಣ್ ಭಾರದ್ವಾಜ್ ಮತ್ತು ಶೈಲೇಶ್ ಕುಲಕರ್ಣಿ ಇವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ.